Okay, I think we should start. 7 people are there. We can start. Are you able to see the screen? Yes, Prabhu. Hare The Krishna. PDF, this thing, Vishwambarana Balya Lilegalu. Can you see? Yes, Prabhu. Some network error is showing, Prabhu. Network error. Uh, Can others yes. see? I think they are able to see, Yes, no, Prabhu. mostly. Yes, Prabhu. Yes, We are sir, able to they see are this. able- Okay. So we are We starting. can start, Prabhu. Yes, Prabhu. Hare Krishna. Okay. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜಯ, ವಿಶ್ವಂಬರ ಕಿ ಜಯ. ವಿಶ್ವಂಬರನ ಬಾಲ್ಯ ಲೀಲೆಗಳು. ಸೂರ್ಯನ ಕಿರಣಗಳು ಭೂಮಿ ತಾಯಿಯ ಮೈಮನಸ್ಸನ್ನು ಸವರಲು ಪ್ರಾರಂಭಿಸುವ ಹೊತ್ತು ಪಂಡಿತ ಜಗನ್ನಾಥ ಮಿಶ್ರರ ಮನೆಯಂಗಳದಲ್ಲಿ ಜನವೋ ಜನ ಎನ್ನುವಂತೆ ಬಂದು ಸೇರಿದರು. ಎಲ್ಲರ ಕಣ್ಣುಗಳಲ್ಲಿ ಶಚೀದೇವಿ ಹಡೆದ ಮಗು ಹೇಗಿರಬಹುದು ಎನ್ನುವ ಕುತೂಹಲ. ಮಿಶ್ರರು ಅಂಗಳದಲ್ಲಿ ನೆರೆದ ಜನರನ್ನು ನೋಡಿದರು. ಕೈ ಮುಗಿದು ನೀವೆಲ್ಲ ಸಮಾಧಾನವಾಗಿರಬೇಕು, ಮಗು ಈಗ ನಿದ್ರಿಸುತ್ತಿದೆ, ಅದು ಎಚ್ಚರಗೊಂಡ ಮೇಲೆ ನಿಮ್ಮ ಮುಂದೆ ತರುತ್ತೇವೆ ಎಂದು ಹೇಳಿದರು. ಜನ ಆಗಬಹುದು ಎಂಬಂತೆ ಅಂಗಳದ ಮೂಲೆಗಳಿಗೆ ಹೋಗಿ ಕುಳಿತರು. ಕುಳಿತದ್ದು ಸಾಕಾದಾಗ ಎದ್ದು ನಿಂತರು. ನಿಂತು ಸುಸ್ತಾದಾಗ ಮಗು ಇನ್ನೂ ಎಚ್ಚರಗೊಳ್ಳಲಿಲ್ಲವೇ ಎಂದು ಪಿಸುಗೊಟ್ಟತೊಡಗಿದರು. ಮಗು ಈಗ ಎಚ್ಚರಗೊಂಡೀತು ಎಂಬ ನಿರೀಕ್ಷೆಯಲ್ಲಿ ಆಕಳಿಕೆಯನ್ನೂ ತೆಗೆದರು. ತುಸು ಹೊತ್ತಿನ ಮೇಲೆ ಸೂಲಗಿತ್ತಿ ಬಂದಳು. ಅವಳ ಕೈಯಲ್ಲಿ ಕೆಂಡಸಂಪಿಗೆ ಹೂವಿನ ಮೈ ಬಣ್ಣದ ಮಗು ಮಲಗಿತ್ತು. ಎಲ್ಲರ ಕಣ್ಣುಗಳು ಅರಳಿ ನಿಂತವು. ಆ ಕಣ್ಣುಗಳೇ ಆಹಾ ಎನ್ನುವ ಉದ್ಗಾರವನ್ನು ತೆಗೆದವು. ಹಾಗೇ ರೋಮಾಂಚನಗೊಂಡವರು ಮಗುವನ್ನು ನೋಡಿ ನಿಟಿಕೆ ತೆಗೆದರು. ಮಗುವನ್ನು ನೋಡಿ ಖುಷಿಗೊಂಡ ಅನೇಕರು ಮಗುವಿನ ತಲೆ ನೇವರಿಸಿದರು. ಮಗುವಿನ ಪುಟ್ಟ ಕಾಲಿಗೆ ಮುತ್ತಿಕ್ಕಲು ಮುಂದಾದರು. ಮಗು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಬದಲಾಗುತ್ತಾ ಹೋಯಿತು. ಮಿಶ್ರರು ಅದನ್ನು ಗಮನಿಸಿ ಆತಂಕಗೊಂಡರು. ದಯವಿಟ್ಟು ಸಾಕು ಮಾಡಿ ಎಂದು ವಿನಂತಿಸಿದರು. ಪುಟ್ಟ ಮಗುವಿನ ಜನನದ ಸುದ್ದಿಯ ಪುಟ್ಟ ಕೋಣೆಗಳಂತಹ ಮನೆಗಳಿರುವ ನವದ್ವೀಪದಲ್ಲಿ ಹಬ್ಬ ತೊಡಗಿತು. ಅದರಿಂದ ಉತ್ತೇಜಿತಗೊಂಡ ಮಂದಿ ತಮ್ಮ ಮನೆಯಲ್ಲೇ ಆ ಮಗು ಹುಟ್ಟಿದೆ ಎಂಬಂತೆ ಖುಷಿಪಟ್ಟರು. ಆ ಮಗುವಿನ ಕಣ್ಣು, ಕಿವಿ, ಮೂಗು, ಮೈಬಣ್ಣದ ವರ್ಣನೆಗಳನ್ನು ತಮ್ಮ ರೀತಿಗಳಲ್ಲಿ ವರ್ಣಿಸತೊಡಗಿದರು. ವೈಷ್ಣವರಿಗೆ ವಿಶೇಷ ಖುಷಿಯಾಯಿತು. ಅವರು ಆ ಸುಂದರ ಮಗುವನ್ನು ತಾವು ಕಣ್ಣಾರೆ ನೋಡಬಹುದೆಂದು ರೋಮಾಂಚನಗೊಂಡರು. ತಮ್ಮ ಮನೆಯ ಮುಂದುಗಡೆ ಸಾರಣೆ ಕಾರಣೆ ರಂಗವಲ್ಲಿಯನ್ನು ಬಿಡಿಸಿದರು. ತಳಿರು ತೋರಣಗಳನ್ನು ಕಟ್ಟಿದರು. ಹುಮಾಲೆಗಳನ್ನು ಮನೆ ಬಾಗಿಲುಗಳಲ್ಲಿ ನೇತು ಹಾಕಿದರು ಮತ್ತು ಮನೆಯ ಮೇಲೆ ಬಾವುಟಗಳನ್ನು ಹಾರಿಸಿದರು. ಮನೆಯ ದನಕರುಗಳಿಗೆ ಸ್ನಾನ ಮಾಡಿಸಿ ಅವುಗಳಿಗೆ ಅರಿಶಿನ ಕುಂಕುಮಗಳನ್ನು ಇಟ್ಟು ಸಿಂಗರಿಸಿದರು ಮತ್ತು ಹೊಸ ಬಟ್ಟೆಗಳನ್ನು ಹೊದಿಸಿದರು. ಅವುಗಳಿಗೆ ಕಾಲ್ಗೆಜ್ಜೆಗಳನ್ನು ಕಟ್ಟಿ ಕುಣಿಸಿದರು. ತಾವೂ ಹೊಸ ಬಟ್ಟೆಗಳನ್ನು ತೊಟ್ಟು ಮಿಶ್ರರ ಮನೆಯಂಗಳಕ್ಕೆ ಧಾವಿಸಿ ಬಂದರು. ಎಲ್ಲಿ ನಮ್ಮ ಶ್ರೀಕೃಷ್ಣ ಎಂದು ಮಗುವನ್ನು ನೋಡಲು ಮುಗಿಬಿದ್ದರು. ವೈಷ್ಣವರ ಮನೆಯ ಹೆಂಗಸರು ತಮ್ಮ ಗಂಡಸರು ಸಂಭ್ರಮಿಸುವುದನ್ನು ನೋಡಿದರು. ತಾವೇನು ಕಡಿಮೆ ಎಂದುಕೊಂಡರು. ಮೈ ತುಂಬಾ ಸಿಂಗರಿಸಿಕೊಂಡರು. ಕೈ ತುಂಬಾ ಬಳೆ ಇಟ್ಟುಕೊಂಡರು. ತಮ್ಮ ಯೋಗ್ಯತೆಗೆ ಸಿಕ್ಕಂತೆ ಉಡುಗೊರೆಗಳನ್ನು ಹಿಡಿದು ಶಚೀದೇವಿಯನ್ನು ನೋಡಲು ಹೊರಟರು. ಅವರ ಪಟ್ಟೆಯ ಸೀರೆ, ಜರತಾರಿಯ ಕುಪ್ಪುಸ, ಮುತ್ತಿನ ಹಾರ, ರತ್ನದ ಓಲೆ, ಕೈಗಡಗ ಮತ್ತು ಕಾಲಂದುಗಿಗಳು ಅವರ ಸಂಭ್ರಮವನ್ನು ಇಮ್ಮಡಿಗೊಳಿಸಿದವು. ಅವರ ಮಂದಗಮನಕ್ಕೆ ಮಂದಗಾಳಿಯೂ ನಾಚಿತು. ಅವರ ಕಿರುನೋಟಕ್ಕೆ ಹೂಗಳೂ ಬಿರಿದವು. ಅವರ ಬಾಯಿಗಳಿಂದ ಜಾನಪದ ಗೀತೆಗಳು ಹೊರಬಂದವು. ಆ ಗೀತೆಗಳು ಶ್ರೀಕೃಷ್ಣನ ಕೊಳಲ ನಾದವನ್ನು ಹುಡುಕುತ್ತಾ ಗಾಳಿಯಲ್ಲಿ ಸೇರಿ ಹೋದವು. ನವದ್ವೀಪದಲ್ಲಿರುವ ಪಂಡಿತ ಬಳಗದ ಮೂಗುಗಳಿಗೂ ಈ ಸುದ್ದಿ ಪರಿಮಳವಾಗಿ ಹರಡಿತು. ಅವರಲ್ಲಿ ಹಲವರು ಇಂದಿನಿಂದ 8ನೇ ದಿನ ಮಗುವಿನ ಅಷ್ಟಕಾಲಯಿ ವಿಧಿಯ ಕೆಲಸಗಳು ನಡೆಯುತ್ತವೆ, ಆಗ ನಾವು ಮಿಶ್ರರ ಮನೆಗೆ ಹೋಗುವವರಿದ್ದೇವೆ ಎಂದು ಹೇಳಿದರು. ಪಂಡಿತ ಜಗನ್ನಾಥ ಮಿಶ್ರ ದಂಪತಿಗೆ ಪುತ್ರೋತ್ಸವವಾದ ವಾರ್ತೆಯು ಪ್ರತಿದಿನದ ಸೂರ್ಯೋದಯದ ಜೊತೆ ಸೇರಿ ಮಾಯಾಪುರವನ್ನು ಬೆಳಗತೊಡಗಿತು. ಮಗು ಗಂಡಂತೆ, ನೋಡಲು ತುಂಬಾ ಸುಂದರವಂತೆ, ಚಿನ್ನದ ಮೈಬಣ್ಣವಂತೆ ಎಂಬ ಮಾತುಗಳು ಸೂರ್ಯಕಿರಣಗಳಾಗಿ ಎಲ್ಲ ಕಡೆ ಹರಿದಾಡಿದವು.
ಇದರಿಂದ ಮಾಯಾಪುರದ ಮನೆಯಲ್ಲೂ ಆ ಮಗುವನ್ನು ನೋಡಬೇಕೆಂಬ ಉತ್ಸಾಹ ಹುಟ್ಟತೊಡಗಿತು. ಹಿರಿಯರವರೆಗೆ ಅಂಗವಿಕಲರಿಂದ ಅಶಕ್ತರವರೆಗೆ ಆ ತವಕ ಹೆಚ್ಚುತ್ತಾ ಹೋಯಿತು. ಜಗನ್ನಾಥ ಮಿಶ್ರರ ಮನೆಯ ಅಂಗಳಕ್ಕೆ ಒಬ್ಬೊಬ್ಬರಾಗಿ ಬರತೊಡಗಿದರು. ಬಂದವರಿಗೆಲ್ಲ ಶಚೀದೇವಿ ಪ್ರೀತಿಯಿಂದ ಮಗುವನ್ನು ಎತ್ತಿಕೊಟ್ಟರು. ಎತ್ತಿಕೊಂಡವರು ಖುಷಿಯಲ್ಲಿ ಮಗುವನ್ನು ಮುದ್ದಾಡಿದವರು ಇನ್ನೊಬ್ಬರು ಮಗುವನ್ನು ಎತ್ತಿಕೊಳ್ಳಬಾರದು ಎನ್ನುವಂತೆ ಮಗುವನ್ನು ಮುದ್ದಿಸುವುದರಲ್ಲೇ ಮೈಮರೆತರು. ಮಾಯಾಪುರದವರೇ ಆದ ಶ್ರೀವಾಸ ಠಾಕೂರರು ಅವರ ಪತ್ನಿ ಮಾಲಿನಿಯವರು ಬಂದು ಉಡುಗೊರೆಗಳನ್ನು ನೀಡಿ ಮಗುವನ್ನು ಹರಿಸಿದರು. ಮಗುವಿನ ಜನನದ ವಾರ್ತೆ ಅದ್ವೈತ ಆಚಾರ್ಯರ ಮನೆಯ ಬಾಗಿಲಿಗೂ ಬಂತು. ಆಚಾರ್ಯರ ಧರ್ಮಪತ್ನಿ ಸೀತಾದೇವಿ ಆಚಾರ್ಯರನ್ನು, ನೀವಂತೂ ಮಗುವನ್ನು ತೊಟ್ಟೆಲಿಗೆ ಹಾಕುವ ತನಕ ಮಿಶ್ರರ ಮನೆಗೆ ಕಾಲಿಡುವವರಲ್ಲ, ನಾನು ಹೋಗಿ ಬರಲೇ ಒಮ್ಮೆ ಎಂದು ಕೇಳಿದರು. ಆಚಾರ್ಯರು, ಖಂಡಿತ ಹೋಗಿ ಬಾ, ನಾನು ನಿನ್ನನ್ನು ಅಲ್ಲಿಗೆ ಪಲ್ಲಕ್ಕಿಯಲ್ಲಿ ಕಳುಹಿಸುತ್ತೇನೆ ಎಂದರು. ಆಕರ್ಷಕ ವಸ್ತ್ರಗಳಿಂದ ಸಿಂಗರಿಸಲ್ಪಟ್ಟ ಪಲ್ಲಕ್ಕಿಯಲ್ಲಿ ಸೀತಾದೇವಿ ಮಿಶ್ರರ ಮನೆಗೆ ಬಂದರು. ಅವರ ಜೊತೆ 4 ಸೇವಕಿಯರೂ ಇದ್ದರು. ಸೀತಾದೇವಿ ಹೊಸ ಹುಲ್ಲು, ಭತ್ತ, ಗೋರೋಚನ, ಅರಿಶಿನ, ಕುಂಕುಮ ಮತ್ತು ಶ್ರೀಗಂಧವನ್ನು ತಮ್ಮ ಜೊತೆ ಜೊತೆಗೆ ಬೆಳ್ಳಿಯ ಗೆಜ್ಜೆ, ಚಿನ್ನದ ಕಡಗ, ಬಳೆ ಮತ್ತು ಹಾರಗಳನ್ನೂ ತಂದಿದ್ದರು. ರೇಷ್ಮೆಯ ಸೀರೆಗಳು ಮತ್ತು ಶಿಶುವಸ್ತ್ರಗಳನ್ನು ಜೊತೆಯಲ್ಲಿದ್ದವು. ಮಗುವಿಗೆ ಕಾಣಿಕೆಯಾಗಿ ಹಲವು ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳ ಜೊತೆ ಇರಿಸಿದ್ದರು. ಈ ವಸ್ತುಗಳೆಲ್ಲ ದೊಡ್ಡ ಬುಟ್ಟಿಯನ್ನು ತುಂಬಿ ಆ ಬುಟ್ಟಿಯನ್ನು ಮಂಗಳಕರವಾಗಿ ಮಾಡಿದ್ದವು. ಸೀತಾದೇವಿ ಮಿಶ್ರರ ಮನೆಯನ್ನು ಪ್ರವೇಶಿಸಿದರು. ಬಾಣಂತಿಯಾದ ಶಚೀದೇವಿಯ ಪಕ್ಕದಲ್ಲೇ ಕುಳಿತರು. ಖುಷಿಯಲ್ಲಿ ನಿದ್ದೆ ಹೋಗಿದ್ದ ಮಗುವನ್ನು ಮೃದುವಾಗಿ ಎತ್ತಿಕೊಂಡರು. ಮಗುವಿನ ಹಣೆಗೆ ಮುತ್ತಿಕ್ಕಿದರು. ಮಗು ಎಚ್ಚರಗೊಂಡು ಕಣ್ಬಿಟ್ಟಿತು. ಸೀತಾದೇವಿಗೆ ಸ್ವರ್ಗ ಸಿಕ್ಕಿದಷ್ಟು ಖುಷಿಯಾಯಿತು. ಅವರ ಬಾಯಿಂದ ಆಹಾ ಎನ್ನುವ ಶಬ್ದವು ಹೊರಬಂತು. ಅವರ ತುಟಿಗಳು ಮತ್ತೆ ಮಗುವನ್ನು ಮುದ್ದಿಸಬೇಕೆಂಬಂತೆ ಕಂಪಿಸಿದವು. ಆಕೆ ಅದನ್ನು ನಿಯಂತ್ರಿಸಿಕೊಂಡರು. ಶಚೀದೇವಿಯಾಚೆ ಮುಖ ಮಾಡಿ, ಎಂಥ ಮಗುವನ್ನು ಹೆತ್ತಿರುವೆ ತಾಯೇ, ಎಷ್ಟು ಸುಂದರವಾಗಿದೆ ಈ ಮಗು ಎಂದರು. ಬಣ್ಣವೊಂದನ್ನು ಬಿಟ್ಟರೆ ಈತ ಸಾಕ್ಷಾತ್ ಶ್ರೀಕೃಷ್ಣನೇ ಎಂದು ಸಂಭ್ರಮಿಸಿದರು. ಸೀತಾದೇವಿ ಮಗುವನ್ನು ಶಚೀದೇವಿಯ ಪಕ್ಕದಲ್ಲಿ ನಿಧಾನವಾಗಿ ಮಲಗಿಸಿದರು. ಸೀತಾದೇವಿಯ ಮಾತೃಹೃದಯ ಉಕ್ಕಿ ಬಂತು. ಅವರು ತಾವು ತಂದಿದ್ದ ಮಂಗಳ ದ್ರವ್ಯಗಳ ಬುಟ್ಟಿಯಿಂದ ಹೊಸ ಹುಲ್ಲು ಮತ್ತು ಭತ್ತವನ್ನು ಮಗುವಿನ ತಲೆಯ ಮೇಲೆ ಇರಿಸಿದರು. ಉಳಿದ ಕಾಣಿಕೆಗಳನ್ನು ಶಚೀದೇವಿಗೆ ಕೊಟ್ಟರು. ದೀರ್ಘಾಯುಷ್ಮಂತನಾಗು ಎಂದು ಮಗುವನ್ನು ಹರಿಸಿದರು. ಶಚೀದೇವಿಗೆ ಸೀತಾದೇವಿಯನ್ನು ಹೇಗೆ ಗೌರವಿಸಬೇಕು ಎನ್ನುವುದು ಹೊಡೆಯಲಿಲ್ಲ. ಆಕೆ ಮಲಗಿದ್ದಲ್ಲಿಂದ ಎದ್ದು ಕುಳಿತರು. ಸೀತಾದೇವಿಗೆ ನಮಸ್ಕರಿಸಿದರು. ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂದು ಬೇಡಿಕೊಂಡರು. ಸೀತಾದೇವಿಗೆ ಶಚೀದೇವಿಯ ಮನಸ್ಸಿನಲ್ಲಿದ್ದದ್ದು ಅರ್ಥವಾಯಿತು. ಆಕೆ, ತಾಯಿ, ನಿನ್ನ ಯಾವ ಉಪಚಾರವೂ ನನಗೆ ಬೇಡ, ನೀನು ವಿಶ್ರಾಂತಿಯಲ್ಲಿರುವುದನ್ನಷ್ಟೇ ನಾನು ಬಯಸುವುದು ಎಂದರು. ಶಚೀದೇವಿಯ ತಲೆ ನೈವರಿಸಿ, ಈ ಮಗುವಿಗೆ ಯಾವ ಪ್ರೇತ ಬಾಧೆಗಳೂ ಬರಲಾರವು, ಯಾಕೆಂದರೆ ಬೇವಿನ ಮರದಡಿಯಲ್ಲೇ ನೀನು ಇವನಿಗೆ ಜನ್ಮ ನೀಡಿದ್ದಿ. ಆ ಕಾರಣದಿಂದ ಇವನನ್ನು ನಿಮಾಯ್ ಎಂದು ಕರೆಯಿರಿ ಎಂದರು. ಶಚೀದೇವಿ ಕೈ ಮುಗಿದರು. ಮಗುವನ್ನು ಕಂಡು ಬಹು ಸಂತಸಗೊಂಡಿದ್ದ ಸೀತಾದೇವಿ ಬರುತ್ತೇನೆ ಎಂದು ಹೊರಟು ನಿಂತರು. ಶಚೀದೇವಿ ಈ ಬಾರಿ ಗರ್ಭಧರಿಸಿದಾಗ ಮಿಶ್ರರಿಗೊಂದು ಯೋಚನೆ ಬಂದಿತ್ತು. ಅವರು, ದೇವಿ, ಇದು ನಿನ್ನ 10ನೆಯ ಗರ್ಭ. ಯಾಕೋ ನಾವು ಈಗಿರುವ ಮನೆಯಲ್ಲಿ ನಿನ್ನ ಹೆರಿಗೆ ಬೇಡ ಎಂಬ ಮನಸ್ಸಾಗಿದೆ ನನಗೆ. ನಮ್ಮ ಮನೆಯ ಪಕ್ಕದಲ್ಲಿ ಬೆಳೆದು ನಿಂತಿರುವ ಬೇವಿನ ಮರದಡಿಯಲ್ಲಿ ನಿನ್ನ ಹೆರಿಗೆಗಾಗಿಯೇ ಒಂದು ಕುಟೀರವನ್ನು ಕಟ್ಟಿಸಬೇಕೆನ್ನಿಸಿದೆ ನನಗೆ. ಅಲ್ಲೇ ನಿನ್ನ ಹೆರಿಗೆಯೂ ಬಾಣಂತನವೂ ನಡೆಯಲಿ ಎಂದಿದ್ದರು. ಶಚೀದೇವಿಗೆ ಯಾಕೆ ಎನ್ನುವ ಪ್ರಶ್ನೆ ಎದುರಾಗಿತ್ತು. ಆಕೆ ಗಂಡನಲ್ಲಿ ಕೇಳಿದ್ದರು. ಮಿಶ್ರರು, ನಿನಗೆ ಈಗಾಗಲೇ ಹುಟ್ಟಿದ 8 ಹೆಣ್ಮಕ್ಕಳು ಒಂದರ ಹಿಂದೆ ಒಂದಂತೆ ಸತ್ತು ಹೋದರು. ಬದುಕಿ ಉಳಿದವನೆಂದರೆ 9ನೇವನಾದ ವಿಶ್ವರೂಪ ಮಾತ್ರ. ಆ ಹೆಣ್ಮಕ್ಕಳ ಸಾವಿಗೆ ಕಾರಣ ಏನು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಪ್ರೇತ ಬಾಧೆ ಇರಬಹುದೇನೋ ಎನ್ನುವ ಗುಮಾನಿಯೂ ನನಗಿದೆ. ಬೇವಿನ ಮರದಡಿ ಹೆರಿಗೆ ಆದರೆ ಪ್ರೇತ ಬಾಧೆ ಇಲ್ಲ ಎನ್ನುತ್ತಾರೆ ತಿಳಿದವರು. ನಿನ್ನ ಬಾಣಂತನವು ಅಲ್ಲೇ ನಡೆದರೆ ಕ್ಷೇಮ ಎನ್ನುವ ಭಾವನೆ ನನ್ನದು ಎಂದಿದ್ದರು. ಗಂಡನ ಮಾತಿಗೆ ಶಚೀದೇವಿ ಬೇಡ ಎನ್ನಲಿಲ್ಲ. ಮಕ್ಕಳ ಪ್ರೇತಬಾಧೆಯನ್ನು
ಬೇವು ನೀಗುತ್ತದೆ ಎನ್ನುವುದು ಆಕೆಗೂ ಗೊತ್ತಿತ್ತು. ಮಿಶ್ರರು ಆಕಾಶದೆತ್ತರಕ್ಕೆ ಬೆಳೆದ ಮನೆಯ ಹಿಂದಿನ ಬೇವಿನ ಮರದಡಿಯಲ್ಲಿ ಮಣ್ಣ ಗೋಡೆಗಳನ್ನು ಎಬ್ಬಿಸಿದ್ದರು. ಅದರ ಸೂರನ್ನು ಬಿದಿರುಗಳಿಂದ ಬಿಗಿಸಿದರು. ತೆಂಗಿನ ಮರದ ಸೋಗೆಗಳನ್ನು ದಪ್ಪವಾಗಿ ಹೊದಿಸಿದರು. ಕೆಲವೇ ದಿನಗಳಲ್ಲಿ ಚಿಕ್ಕ ಚೊಕ್ಕ ಕುಟೀರವೊಂದು ಅಲ್ಲಿ ಎದ್ದು ನಿಂತಿತು. ಮಿಶ್ರರು ದಿನಕ್ಕೊಮ್ಮೆ ಆ ಕುಟೀರದ ಒಳಗೆ ಹೋಗುವರು. ಸೂರು ಚೆನ್ನಾಗಿದೆಯೇ ಎಂದು ನೋಡುವರು. ಮಳೆ ಬಂದರೆ ಸೋರಿತೇ ಎಂದು ಪರಿಶೀಲಿಸಿದರು. ಆ ಹೊತ್ತಿನಲ್ಲಿ ಸೂರು, ಇಲ್ಲ, ನಾನು ಮಳೆ ನೀರನ್ನು ಒಳಗೆ ಬಿಡಲಾರೆ ಎಂದು ಹೇಳುವಂತೆ ಸೆಟೆದು ನಿಂತಿರುತ್ತಿತ್ತು. ಆ ಕುಟೀರದಲ್ಲೇ ನಿಮಾಯಿಯ ಜನನವಾಗಿದ್ದು. ಶಚೀದೇವಿ ಈಗ ಅತಿ ಸಂಭ್ರಮದಲ್ಲಿ ಗಂಡನಿಗೆ, ಈ ಮಗುವಿನಂತಹ ಮಗುವನ್ನು ನಾನು ಈ ತನಕ ನೋಡಿಲ್ಲ. ಅಪ್ಪಟ ಚಿನ್ನದ ಬಣ್ಣದ ಈತನನ್ನು ಗೌರಾಂಗ ಎಂದು ಕರೆಯಬೇಕು ಎಂಬ ಆಸೆ ನನಗೆ. ಹಾಗೆಯೇ ಈತನು ಹುಣ್ಣಿಮೆಯ ದಿನ ಹುಟ್ಟಿದ್ದರಿಂದ ಈತನನ್ನು ಗೌರಚಂದ್ರ ಎಂದು ಕೂಡ ಕರೆಯಬಹುದು ಎಂದು ಹೇಳಿದರು. ಆಕೆ ಮಗುವಿನ ಮೃದುವಾದ ಪಾದಗಳನ್ನು ಎತ್ತಿ ಹಿಡಿದು ಮುತ್ತಿಟ್ಟು ಗೌರಾಂಗ ಎಂದರು. ಕೈಗೆ ಮುತ್ತಿಟ್ಟು ಗೌರಚಂದ್ರ ಎಂದರು. ಹಣೆಗೆ ಮುತ್ತಿಟ್ಟರು ನಿಮಾಯ್ ಎಂದರು. ಮಿಶ್ರರು ಕಣ್ಬಿಟ್ಟು ನೋಡುತ್ತಾ ನಿಂತರು. ಅವಾಕ್ಕಾದರು. ಅವರ ಎದೆಯೊಳಗೆ ಮಿಂಚೊಂದರ ಸಂಚಾರವಾಯಿತು. ಅವರು ಮಗುವಿನ ತಲೆಯನ್ನು ನೇವರಿಸಿದರು. ಮಗುವಿನ ಪಿಳಿಪಿಳಿ ಕಣ್ಣುಗಳನ್ನು ದಿಟ್ಟಿಸಿ ಗೌರಾ ಎಂದು ಪಿಸುಗುಟ್ಟಿದರು. ಭಾರಗಳು ಉರುಳಿದವು. ಮಗುವಿನ ತಾತ ನೀಲಾಂಬರ ಚಕ್ರವರ್ತಿಯವರು ಮಗುವಿನ ಜನ್ಮ ಕುಂಡಲಿಯನ್ನು ಪರಿಶೀಲಿಸಿದರು. ಈ ಮಗುವಿನದ್ದು ಅದ್ಭುತವಾದ ಜಾತಕ. ನಾನು ಪರಿಶೀಲಿಸಿದ್ದರಲ್ಲೇ ಅತ್ಯುತ್ಕೃಷ್ಟವಾದದು ಎಂದು ಬೀಗಿದರು. ಮಗಳಲ್ಲಿ ರಾಜ ಮಹಾರಾಜರಿಗೆ ಇಲ್ಲದ ಯೋಗಗಳು ಈ ಮಗುವಿನಲ್ಲಿವೆ. ಈತ ಅತಿ ಶ್ರೇಷ್ಠ ವಿದ್ವಾಂಸನಾಗುತ್ತಾನೆ. ಅತ್ಯಂತ ಕರುಣಾಮಯಿಯಾಗಿ ಈ ಜಗತ್ತಿನಲ್ಲಿರುವ ಅಧರ್ಮವನ್ನು ನಾಶ ಮಾಡುತ್ತಾನೆ. ಧರ್ಮವನ್ನು ಪುನರುಜ್ಜೀವನಗೊಳಿಸುತ್ತಾನೆ ಎಂದು ಭವಿಷ್ಯ ನುಡಿದರು. ನವದ್ವೀಪದ ಪಂಡಿತ ಮಂಡಳಿಯ ಕಿವಿಗಳಿಗೆ ಆ ಸುದ್ದಿಯೂ ಹೋಯಿತು. ಅವರು ಗುಂಪಾಗಿ ಮಿಶ್ರರ ಮನೆ ಬಾಗಿಲಿಗೆ ಬರತೊಡಗಿದರು. ಬಂದವರು ಮಗುವನ್ನು ಕೈಗೆತ್ತಿಕೊಂಡರು, ಮುದ್ದಿಸಿ ಆಶೀರ್ವದಿಸಿದರು. ನವದ್ವೀಪದ ಕೀರ್ತಿ ಜಗದ್ವ್ಯಾಪಿಯಾಗಲಿ ಎಂದು ಹಾರೈಸಿದರು. ಅಷ್ಟರಲ್ಲಿ ಮಗುವನ್ನು ತೊಟ್ಟಿಲಿಗೆ ಹಾಕುವ ದಿನವೂ ಓಡೋಡಿ ಬಂತು. ಮಾಯಾಪುರದ ಹೆಣ್ಮಕ್ಕಳು ಗುಂಪಾಗಿ ಮಿಶ್ರರ ಮನೆಯಲ್ಲಿ ನೆರೆದರು. ಪ್ರತಿಯೊಬ್ಬರ ಕಣ್ಣುಗಳಲ್ಲೂ ಪ್ರೀತಿಯ ಕಂಪು ಹರಳಿತ್ತು. ಅನೇಕರ ಕೈಗಳಲ್ಲಿ ಮಗುವನ್ನು ಮುದಗೊಳಿಸುವ ಆಟಿಕೆಗಳು ಸಹ ಇದ್ದವು. ಮಗುವನ್ನು ತೊಟ್ಟಿಲಿಗೆ ಹಾಕುವ ಶಾಸ್ತ್ರಕ್ಕಾಗಿ 4 ಮಂದಿ ಮುತ್ತೈದೆಯರು ಶಚೀದೇವಿಯ ಜೊತೆ ತೊಟ್ಟಿಲ ಬಳಿ ಬಂದರು. 4ರಲ್ಲಿ 2 ತೊಟ್ಟಿಲ ಎಡಬದಿಯಲ್ಲಿ ನಿಂತರು, ಇನ್ನಿಬ್ಬರು ತೊಟ್ಟಿಲ ಬಲಬದಿಯಲ್ಲಿ ನಿಂತರು. ಎಲ್ಲರೂ ನಗತೊಡಗಿದರು. ತೊಟ್ಟಿಲ ಎಡಬದಿಯಲ್ಲಿದ್ದ 2 ತಾಯಂದಿರು ಮಗುವನ್ನು ಎತ್ತಿ ತೊಟ್ಟಿಲಲ್ಲಿ ಇಟ್ಟರು. ಮರುಕ್ಷಣವೇ ಮಗುವನ್ನು ಎತ್ತಿ ಬಲಬದಿಯವರಿಗೆ ಕೊಟ್ಟರು. ಬಲಬದಿಯವರು ಮಗುವನ್ನೆತ್ತಿ ಮತ್ತೆ ತೊಟ್ಟಿಲಲ್ಲಿಟ್ಟರು. ತತ್ಕ್ಷಣ ಮೇಲೆತ್ತಿ ಮಗುವನ್ನು ತೊಟ್ಟಿಲ ಕೆಳಗೆ ತಂದರು. ಮಗುವನ್ನು ಎಡಬದಿಯಲ್ಲಿದ್ದವರ ಕೈಗಳಿಗೆ ಎತ್ತಿಕೊಟ್ಟರು. ಈ ವಿಧಿವಿಧಾನವು 3 ಬಾರಿ ನಡೆಯಿತು. ಆಗ ಹೆಣ್ಮಕ್ಕಳ ನಡುವಿನಿಂದ ತೊಟ್ಟಿಲು ತೂಗುವ ಹಾಡುಗಳು ಕೇಳಿಬಂದವು. ಬೋಲೋ ಹರಿ ಹರಿ ಮುಕುಂದ ಮುರಾರಿ ರಾಮಕೃಷ್ಣ ಹಯಗ್ರೀವ ನರಸಿಂಹ ವಾಮನ ಶ್ರೀಮಧುಸೂದನ ಬ್ರಜೇಂದ್ರ ನಂದನ ಶ್ಯಾಮ ಪುತನ ಗಾತನ ಕೈಟಭ ಶಾತನ ಜಯ ದಶರಥಿ ರಾಮ ಯಶೋದ ದುಲಾಲ ಗೋವಿಂದ ಗೋಪಾಲ ವೃಂದಾವನ ಪುರಂದರ ಗೋಪಿ ಪ್ರಿಯ ಜನ ರಾಧಿಕಾ ರಮಣ ಭುವನ ಸುಂದರ ಬಾರ ರಾವಣಾಂತಕರ ಮಖನ ತಸ್ಕರ ಗೋಪಿ ಜನ ವಸ್ತ್ರಹಾರಿ ಬ್ರಜೇರ ರಾಖಲ ಗೋಪ ವೃಂದಾಪಾಲ ಚಿತ್ತಹರಿ ವಂಶಿಹಾರಿ ಯೋಗೀಂದ್ರ ನಂದನ ಶ್ರೀನಂದನಂದನ ಬ್ರಜ ಜನ ಭಯಹಾರಿ ನವೀನ ನೀರದ ರೂಪ ಮನೋಹರ ಮೋಹನ ವಂಶಿ ವಿಹಾರಿ
ಯಶೋದಾನಂದನ ಕಂಸ ನಿಶೋಧನ ನಿಕುಂಜರಾಸ ವಿಲಾಸಿ ಕದಂಬ ಕಾನನ ರಸಪರಾಯಣ ವೃಂದಾವಿಪೀನ ನಿವಾಸಿ ಆನಂದವರ್ಧನ ಪ್ರೇಮ ನಿಕೇತನ ಪುಲಶರಾಜೋಜಕಾಮ ಗೋಪಾಂಗನಗಣ ಚಿತ್ತ ವಿನೋದನ ಸಮಸ್ತ ಗುಣಗಣಧಾಮ ಜಮುನ ಜೀವನ ಕೇಲಿ ಪರಾಯಣ ಮಾನಸ ಚಂದ್ರ ಚಕೋರ ನಾಮ ಸುಧಾರಸ ಗಾओ ಕೃಷ್ಣ ಜಸ ರಾಖೋ ವಚನ ಮನ ಮೋರ. ಈ ಹಾಡಿನ ಕೊರಳಿಗೆ ನೂರಾರು ಕೊರಳುಗಳು ಜೊತೆಗೂಡಿದವು. ಅದು ಮಿಶ್ರರ ಮನೆಯ ಸೂರನ್ನು ಮೀರಿತು. ಗಂಗಾ ನದಿಯ ಅಲೆಗಳ ಮೇಲೂ ಹರಿಯಿತು. ತೊಟ್ಟಿಲ ಹಾಡು ಮುಗಿಯುತ್ತಿದ್ದಂತೆ ಶಚೀದೇವಿ ಮಗುವನ್ನು ತೊಡೆಯಲ್ಲಿರಿಸಿಕೊಂಡರು. ಎದೆ ಹಾಲು ನೀಡಲಾರಂಭಿಸಿದರು. ನಿಮಾಯಿ ಪುಟ್ಟ ಕಾಲುಗಳನ್ನು ಬಡಿಯುತ್ತಾ ತಾಯಿಯ ಕಣ್ಣುಗಳಲ್ಲಿ ದೃಷ್ಟಿ ನೆಟ್ಟು ಮೊಲೆ ಹಾಲನ್ನು ಕೊಡೆಯತೊಡಗಿದ. ಹಾಲನ್ನು ಕುಡಿದು ಕಡೆಬಾಯಲ್ಲಿ ಬಿಡತೊಡಗಿದ. ಅವನನ್ನು ಎತ್ತಿಕೊಳ್ಳಲು ಬಂದವರೆಲ್ಲ ಇದನ್ನು ನೋಡಿದರು, ಆನಂದಿಸಿದರು. ನಿಮಾಯಿ ನಗದಿದ್ದರೂ ಅಲ್ಲಿದ್ದವರಿಗೆ ಅವನು ನಕ್ಕ ಹಾಗೆಯೇ ಕಾಣಿಸಿದ. ಆತ ಬೆರಗು ಗಣ್ಣುಗಳಿಂದ ಅವರನ್ನು ನೋಡಿದ. ಕೈಕಾಲುಗಳನ್ನು ದಡಬಡನೆ ಬಡಿದ. ಶಚಿದೇವಿಗೆ ಅವನ ಕಾಲಿನಲ್ಲಿ ವಿಚಿತ್ರ ಗುರುತುಗಳು ಕಂಡವು. ಆಕೆಗೆ ಆತಂಕವಾಯಿತು. ಅಯ್ಯೋ ದೇವರೇ, ಇದೆಂತದ್ದು ಎಂದು ಆಕೆ ಗಂಡನನ್ನು ಕರೆದು ತೋರಿಸಿದರು. ಮಿಶ್ರರಿಗೂ ಅದು ಅರ್ಥವಾಗಲಿಲ್ಲ. ಅವರು ಮಾವ ನೀಲಾಂಬರ ಚಕ್ರವರ್ತಿಯವರ ಮೊರೆ ಹೋದರು. ನೀಲಾಂಬರ ಚಕ್ರವರ್ತಿಯವರು ಮಗುವನ್ನು ತೊಡೆಯೇರಿಸಿಕೊಂಡರು. ಮಗುವಿನ ಕೆನ್ನೆಗೆ ಮೃದುವಾಗಿ ಬಡಿದರು. ಟಕ್ ಟಕ್ ಎಂದು ಬಾಯಲ್ಲಿ ವಿಶಿಷ್ಟ ಶಬ್ದವನ್ನು ಹೊರಡಿಸಿದರು. ಮಗುವಿನ ಗಮನವನ್ನು ತಮ್ಮ ನಾಲಿಗೆಯ ಶಬ್ದಕ್ಕೆ ವಶವಾಗುತ್ತಿದ್ದಂತೆ ಕಾಲುಗಳನ್ನು ಎತ್ತಿ ಪಾದಗಳಿಗೆ ಮುತ್ತಿಕ್ಕಿದರು. ಅವರಿಗೆ ಮಗುವಿನ ಪಾದಗಳಲ್ಲಿ ಅಪರೂಪದ ಚಿಹ್ನೆಗಳು ಎದ್ದು ಕಾಣಿಸಿದವು. ಅಲ್ಲಿ ಅವರಿಗೆ ಶ್ರೀಕೃಷ್ಣನ ವಿಶಿಷ್ಟ ಪಾದ ಚಿಹ್ನೆಗಳಾದ ಧ್ವಜ, ಸಿಡಿಲು, ಅಂಕುಶ, ಪದ್ಮ, ರಥ, ಕೊಡೆ, ಚಾಮರ, ಸ್ವಸ್ತಿಕ, ಜಂಬೂಫಲ, ಊರ್ಧ್ವರೇಖೆ, ತ್ರಿಕೋನ, ಆನೆ ಮತ್ತು ನೀರಿನ ಕೊಡಗಳು ಕಂಡವು. ನೀಲಾಂಬರ ಚಕ್ರವರ್ತಿಯವರ ಆನಂದವು ಆಕಾಶಗಾಮಿಯಾಯಿತು. ಅವರು ಈ ಹಿಂದೆ ತಾವು ಮಗುವಿನ ಜಾತಕವನ್ನು ಪರಿಶೀಲಿಸಿ ಹೇಳಿದ್ದು ನಿಜವಾಯಿತು ಎಂದುಕೊಂಡರು. ಖುಷಿಯಲ್ಲಿ ಅವರು ಮಗಳು ಮತ್ತು ಅಳಿಯಂದಿರನ್ನು ಬಳಿಗೆರೆದರು. ಈತ ಸಾಕ್ಷಾತ್ ನಾರಾಯಣನ ಅವತಾರ, ಅದರಿಂದಾಚೆ ಹೇಳಲು ನಾನು ಅಶಕ್ತ ಎಂದರು. ತಮ್ಮ ತೊಡೆಯಲ್ಲಿದ್ದ ಮಗುವಿಗೆ ಕೈ ಮುಗಿದರು. ಮಿಶ್ರ ದಂಪತಿಗಳು ಮೂಕವಿಸ್ಮಿತರಾದರು. ಇದು ಪವಾಡವಲ್ಲದೆ ಇನ್ನೇನು ಎಂದು ಪರಸ್ಪರ ಮುಖ ನೋಡುತ್ತಾ ಹರ್ಷಚಿತ್ತರಾದರು. ಮಗುವಿಗೆ 6 ತಿಂಗಳಾಯಿತು. ಅದೊಂದು ದಿನ ಮಗುವಿಗೆ ಮೊಲೆಯೊಡಿಸುತ್ತಿದ್ದ ಶಚೀದೇವಿಯಲ್ಲಿ ಮಗುವಿಗೆ ಇನ್ನೂ ನಾಮಕರಣ ಮಾಡಬೇಕೆಂದು ನನ್ನ ಗಂಡನಿಗೆ ಯಾಕೆ ಅನ್ನಿಸಲಿಲ್ಲ ಎಂದು ಯೋಚನೆ ಬಂತು. ಆ ಮಾತನ್ನು ಆಕೆ ಮಿಶ್ರರಿಗೆ ಹೇಳಿದರು. ಮಿಶ್ರರು, ಇಲ್ಲ, ನಾನು ಮರೆತಿಲ್ಲ, ಪ್ರಶಸ್ತವಾದ ದಿನವು ಒದಗಿ ಬರಲಿ ಎಂದು ಕಾಯುತ್ತಿದ್ದೆ ಎಂದರು. ಮರುದಿನವೇ ಪುರೋಹಿತರನ್ನು ಕಂಡರು. ಪುರೋಹಿತರು ದಿನ, ವಾರ, ನಕ್ಷತ್ರಗಳನ್ನು ಪರಿಶೀಲಿಸಿ ನಾಮಕರಣದ ದಿನಾಂಕವನ್ನು ನಿಶ್ಚಯಿಸಿದರು. ಮಿಶ್ರರು ನಾಮಕರಣವನ್ನು ಅದ್ಧೂರಿಯಾಗಿ ನಡೆಸಲು ಮುಂದಾದರು. ಅವರು ಭಗವದ್ಗೀತೆ, ಶ್ರೀಮದ್ ಭಾಗವತ ಮತ್ತು ವೇದಗಳನ್ನು ನಾಮಕರಣದ ಹೊತ್ತಿನಲ್ಲಿ ಪಠಿಸಲು ಬ್ರಾಹ್ಮಣರನ್ನು ನಿಯುಕ್ತಿಗೊಳಿಸಿದರು. ಹರಿನಾಮ ಭಜನೆ ಸಂಕೀರ್ತನೆಗಳು ಜೋರಾಗಿ ನಡೆದು ಅವು ನಭೋಮಂಡಲವನ್ನು ಮೀರಿ ಆಚೆ ಪಯಣಿಸಿದವು. ನಾಮಕರಣಕ್ಕೆ ಬಂದ ಹಾಡುಗಾರರು ಹಾಡಿದರು. ವಾದ್ಯಗಾರರು ತಮ್ಮ ಮೃದಂಗ, ತಾಳ, ಪಿಳಂಗೋವಿ, ಕೊಳಲು ಮತ್ತು ಶಹನಾಯಿಗಳನ್ನು ನುಡಿಸಿದರು. ಅವರ ಹಾಡು ಮತ್ತು ವಾದ್ಯಗಳಿಂದ ಹೊರಟ ಸುಮಧುರ ಸಂಗೀತವು ಗಾಳಿಯಲ್ಲಿ ತೇಲುತ್ತಾ ನವದ್ವೀಪದ 4 ದಿಕ್ಕಿಗೂ ಪಸರಿಸಿತು. ದೇವಲೋಕದ ಸ್ತ್ರೀಯರು ಮಾರು ವೇಷಗಳಲ್ಲಿ ಬಂದು ಮಗುವನ್ನು ಹರಿಸಿದರು. ತಾಯಿ ಶಚೀದೇವಿಯ ಪಾದಧೂಳಿಗಳನ್ನು ತಮ್ಮ ಶಿರಸ್ಸುಗಳಲ್ಲಿ ಧರಿಸಿದರು. ಮಗುವು ಎಲ್ಲ ಬಗೆಯ ಆಭರಣಗಳಿಂದ ಸುಶೋಭಿತವಾಗಿತ್ತು. ಕೈಯಲ್ಲಿ ಕಡಗ, ತೋಳುಗಳಲ್ಲಿ ತೋಳ್ಬಳೆ, ಕೊರಳಲ್ಲಿ ಮುತ್ತಿನ ಹಾರ, ಸೊಂಟದ ಮೇಲೆ ಚಿನ್ನದ ಒಡ್ಯಾಣ ಮತ್ತು ಕಾಲಲ್ಲಿ ಬೆಳ್ಳಿಯ ಗೆಜ್ಜೆಗಳನ್ನು ತೊಟ್ಟಿದ್ದ ಅತಿ ಸುಂದರ ಮಗುವು ನೋಡಿದವರ ಹೃದಯವನ್ನೇ ಅಪಹರಿಸುತ್ತಿತ್ತು. ಮಗುವಿನ ತುಟಿಗಳು ಬಂದುರ ಪುಷ್ಪದಂತೆಯೂ ಕಣ್ಣುಗಳು ಕೆಂಪು ಕಮಲದಂತೆಯೂ ಇದ್ದು ನೋಡುಗರ ಮನಸೂರೆ ಮಾಡುತ್ತಿದ್ದವು. ಮಗುವಿಗೆ
ನೀಲಾಂಬರ ಚಕ್ರವರ್ತಿಯವರ ಇಚ್ಛಾನುಸಾರ ವಿಧಿವತ್ತಾಗಿ ವಿಶ್ವಂಭರ ಜಗತ್ತನ್ನು ರಕ್ಷಿಸಿ ಪೋಷಿಸುವವನು ಎಂದು ನಾಮಕರಣ ಮಾಡಲಾಯಿತು. ಎರಡನೆಯ ಹೆಸರಾಗಿ ಈಗಾಗಲೇ ಗೌರವಾನ್ವಿತ ಸ್ತ್ರೀಯರು ನೀಡಿರುವ ನಿಮಾಯಿ ಅನ್ನು ಉಪಯೋಗಿಸಬಹುದು ಎಂದು ಪಂಡಿತರು ಘೋಷಿಸಿದರು. ಆಗ ಅಲ್ಲಿದ್ದವರಲ್ಲಿ ಮಗುವಿನ ಪ್ರವೃತ್ತಿಯು ಮುಂದೆ ಯಾವ ಕಡೆ ವಾಲುತ್ತದೆ ಎಂಬ ಕುತೂಹಲ ಉಂಟಾಯಿತು. ಅವರು ಒಂದು ಕಡೆ ಅಕ್ಕಿ, ಹುರಿದ ಭತ್ತ, ಭಾಗವತ ಪುಸ್ತಕ ಮತ್ತು ನಾಣ್ಯಗಳ ಜೊತೆ ಚಿನ್ನ, ಬೆಳ್ಳಿಯ ಪುಟ್ಟ ಪುಟ್ಟ ಆಭರಣಗಳನ್ನು ಇರಿಸಲು ಮುಂದಾದರು. ಆಮೇಲೆ ಮಗುವನ್ನು ಆ ವಸ್ತುಗಳನ್ನು ಇರಿಸಿದ ಕಡೆಗೆ ತರಲಾಯಿತು. ಎಲ್ಲರೂ ಮಗುವು ಆ ವಸ್ತುಗಳಲ್ಲಿ ಯಾವುದನ್ನು ಆಯ್ಕೆ ಮಾಡುತ್ತದೆ ಎಂದು ಕುತೂಹಲದಿಂದ ನೋಡತೊಡಗಿದರು. ವಿಶ್ವಂಬರನು ಆಚೆ ಈಚೆ ನೋಡಲಿಲ್ಲ, ಬೇರೆ ಯಾವ ವಸ್ತುಗಳನ್ನೂ ಬಯಸಲಿಲ್ಲ. ಆತ ಅಲ್ಲಿ ಇರಿಸಿದ್ದ ಭಾಗವತ ಪುಸ್ತಕದ ಆಚೆ ಕೈಚಾಚಿದ, ಕಚ್ಚಿ ತಿನ್ನಲು ಮುಂದಾದ. ನೋಡುಗರು ವಿಸ್ಮಯಪಟ್ಟರು. ಪಂಡಿತರು ಈತ ಮಹಾತ್ಮನಾಗುತ್ತಾನೆ, ಪರಮ ಭಾಗವತೋತ್ತಮನಾಗುತ್ತಾನೆ ಎಂದು ಸಂಭ್ರಮಿಸಿದರು. ಮಿಶ್ರ ದಂಪತಿ ಖುಷಿಯಲ್ಲಿ ತಮ್ಮ ಬದುಕು ಸಾರ್ಥಕವಾಯಿತು ಎಂದುಕೊಂಡರು. ಅಲ್ಲಿದ್ದ ಹಿರಿಯರಿಗೆ ನಮಸ್ಕರಿಸಿ ಎಲ್ಲ ಅತಿಥಿಗಳನ್ನು ಬೀಳ್ಕೊಟ್ಟರು. ಒಂದು ದಿನ ಶಚೀದೇವಿ ಗೌರನನ್ನು ತಬ್ಬಿಕೊಂಡು ಶಯ್ಯಾಗಾರದಲ್ಲಿ ಒಬ್ಬರೇ ಮಲಗಿದ್ದರು. ಅದೇ ಹೊತ್ತಿಗೆ ಪಕ್ಕದ ಕೋಣೆಯಲ್ಲಿ ಮಿಶ್ರರು ಗಾಢವಾದ ನಿದ್ದೆಗೆ ಜಾರಿದ್ದರು. ಶಚೀದೇವಿಯ ಕಣ್ಣಿನೊಳಗೆ ವಿಚಿತ್ರ ದೃಶ್ಯವೊಂದು ಪ್ರವೇಶಿಸಿದಂತಾಯಿತು. ಅದು ಕನಸೂ ಅಲ್ಲ, ನನಸಾಗಲೂ ಸಾಧ್ಯವಿಲ್ಲ ಎಂಬಂತಿತ್ತು. ಆಕೆ ಇದ್ದ ಕೋಣೆಯೊಳಗೆ ಅಪರಿಚಿತರ ಗುಂಪೊಂದು ಪ್ರವೇಶಿಸಿತು. ತೋರಿಕೆಯಲ್ಲಿ ಅವರು ಸೈನಿಕರಂತೆ ಇದ್ದರೂ ವಾಸ್ತವವಾಗಿ ಸೈನಿಕರಾಗಿರಲಿಲ್ಲ ಎನ್ನುವುದನ್ನು ಶಚೀದೇವಿ ಅರ್ಥೈಸಿಕೊಂಡರು. ಆಕೆ ಬಾಗಿಲನ್ನು ತೆರೆಯದೆ ಇವರು ಒಳಗೆ ಹೇಗೆ ಬಂದರು ಎಂದು ಆತಂಕಕ್ಕೆ ಒಳಗಾದರು. ಅಷ್ಟರಲ್ಲಿ ಅವರಲ್ಲೊಬ್ಬ ಶಚೀದೇವಿಯ ಬಳಿ ಮಲಗಿದ್ದ ಗೌರನನ್ನು ಹಿಡಿದೆತ್ತಿದ. ಅವನ ಹಣೆಗೆ ಮುತ್ತಿಟ್ಟ. ಉಳಿದ ಮಂದಿ ರತ್ನಖಚಿತ ಸಿಂಹಾಸನವನ್ನು ತಂದು ಗೌರನನ್ನು ಅದರಲ್ಲಿ ಕುಳ್ಳಿರಿಸಿದರು. ಅವನನ್ನು ನೋಡಿ ಸಂಭ್ರಮಿಸಿದರು. ಶಚೀದೇವಿಗೆ ಗಾಬರಿಯಾಯಿತು. ಆದರೆ ಗೌರ ಮುಗುಳ್ನಗುತ್ತಿದ್ದ. ಎಲ್ಲರನ್ನೂ ಕಣ್ಣು ತೆರೆದು ನೋಡುತ್ತಿದ್ದ. ಅವನ ಕಣ್ಣಿನ ಬೆಳಕನ್ನು ವರುಷಗಳಿಂದ ಹೀರಲು ಕಾಯುತ್ತಿದ್ದವರಂತೆ ಇದ್ದ ಆ ಅಪರಿಚಿತರ ಕಣ್ಣುಗಳು ಅರಳತೊಡಗಿದವು. ಆ ಅಪರಿಚಿತರು ಬೇರಾರು ಆಗಿರದೆ ಸ್ವರ್ಗಲೋಕದ ದೇವಾನುದೇವತೆಗಳೇ ಆಗಿದ್ದರು. ಅವರೆಲ್ಲರೂ ಗೌರನ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ಅಷ್ಟರಲ್ಲಿ ಶಂಖ ಜಾಗಟೆಗಳು ತನ್ನಿಂತಾನೇ ಮೊಳಗತೊಡಗಿದವು. ಆಗ ಅವರು ಗೌರನ ತಲೆಯ ಮೇಲೆ ವಿಧವಾದ ಘಮಘಮಿಸುವ ಹೂಗಳನ್ನು ಬಿಡಿಬಿಡಿಯಾಗಿ ಚೆಲ್ಲಿದರು. ನೀನು ನಮ್ಮನ್ನು ಕಾಪಾಡುವ ಮಹಾಪ್ರಭು, ಪರಮಪ್ರಭು ಎಂದರು. ಹರಿಹರಿ ಎಂದು ಹರಿನಾಮ ಕೀರ್ತನೆಗೆ ಮುಂದಾದರು. ಕುಣಿದು ಸಂಭ್ರಮಿಸಿದರು. ಶಚೀದೇವಿ ಇದನ್ನು ಗಮನಿಸಿ ಆತಂಕದಲ್ಲಿ ಮೇಲೆದ್ದರು. ಮಗುವನ್ನು ಮತ್ತೆ ತಮ್ಮ ಬಳಿ ತಂದು ಮಲಗಿಸಬೇಕೆಂದುಕೊಂಡರು. ಆದರೆ ಮಗು ಮೊದಲು ಎಲ್ಲಿ ಮಲಗಿತ್ತೋ ಅಲ್ಲೇ ಮಲಗಿತ್ತು. ಶಚೀದೇವಿ ಗಾಬರಿಯಿಂದ ಗೌರನನ್ನು ಎತ್ತಿಕೊಂಡು ಗಂಡ ಮಲಗಿದ್ದ ಪಕ್ಕದ ಕೋಣೆಯಾಚೆ ಹೆಜ್ಜೆ ಇಟ್ಟರು. ಬಾಗಿಲ ಬಳಿ ಗೌರನನ್ನು ಇಳಿಸಿ ಆತನಿಗೆ ಅಪ್ಪನ ಬಳಿಗೆ ಹೋಗು ಎಂದರು. ಅವನು ಅಂಬೆಗಾಲಿಟ್ಟುಕೊಂಡು ನಡೆದು ಹೋಗುತ್ತಿರುವಾಗ ಗೌರನ ಕಾಲಿನಲ್ಲಿ ಗೆಜ್ಜೆಗಳೇ ಇಲ್ಲದಿದ್ದರೂ ಕಾಲ್ಗೆಜ್ಜೆಯ ಸದ್ದು ಶಚೀದೇವಿಗೆ ಕೇಳಿಸಿತು. ಆಕೆ ಅದು ಎಲ್ಲಿಂದ ಬಂತು ಎಂದು ನಾಲ್ಕು ಕಡೆಗೂ ನೋಡಿದರು. ಸದ್ದು ಇದ್ದರೂ ಗೆಜ್ಜೆ ಕಾಣಿಸಲಿಲ್ಲ. ಇದರಿಂದ ಆಕೆ ಇನ್ನಷ್ಟು ತಲ್ಲಣಗೊಂಡರು. ಆಗುವುದು ಹಾಗೆಯೇ ತೀರಲಿ ಎಂದು ಹುಸಿಧೈರ್ಯದಿಂದ ಹೆಜ್ಜೆ ಮುಂದಿಟ್ಟರು. ಆಕೆಗೆ ಆಗ ಗೌರನ ಕಾಲುಗಳಲ್ಲೇ ಗೆಜ್ಜೆಯ ಸದ್ದು ಬರುತ್ತಿದೆ ಎಂದು ಅನಿಸಿತು. ಆಕೆ ಗೌರನ ಎರಡು ಕಾಲುಗಳನ್ನೂ ನೋಡಿದರು. ಅಲ್ಲಿ ಗೆಜ್ಜೆಯೇ ಇಲ್ಲದೆ ಸದ್ದು ಬರುವ ಅನುಭವವು ಆಕೆಗಾಯಿತು. ವಿಭಿನ್ನವಾದ ಅನುಭೂತಿಗೆ ಒಳಗಾದ ಶಚೀದೇವಿಯ ಕಾಲುಗಳು ಕಂಪಿಸಿದವು. ಅಂಗಾಂಗಗಳು ಬೆವರಿದವು. ಆತಂಕದಿಂದ ಚಲಿಸದಾದ ಆಕೆ ಗಂಡನನ್ನು ಕೂಗಿ ಕರೆದರು. ಮಿಶ್ರರು ಬಂದು ಗಾಬರಿಯಿಂದ ಶಚಿ ಏನದು ಶಬ್ದ ಎಂದರು. ಶಚೀದೇವಿ ಆತುರಾತುರವಾಗಿ ಬ್ರಹ್ಮ, ಶಿವ ಮತ್ತು ಇತರ ದೇವತೆಗಳು ನಮ್ಮ ಗೌರನನ್ನು ಕಂಡು ನಮಸ್ಕರಿಸುವುದನ್ನು ನಾನು ನೋಡಿದೆ. ಗೌರವನು ರಾಧಾ ಕೃಷ್ಣ ಎಂದು ಹಾಡಿದ. ಆ ದೇವತೆಗಳು ಅವನ ಹಾಡಿಗೆ ಸಂಭ್ರಮದಿಂದ ಕುಣಿದರು. ಇದನ್ನೆಲ್ಲ ಕಂಡು ಭಯಪಟ್ಟು ನಾನು ಗೌರನನ್ನು ನಿಮ್ಮ ಕೊನೆಗೆ ಕಳುಹಿಸಿದೆ. ಆಗ ನಿಮ್ಮ ಮಗನ ಕಾಲಿನಲ್ಲಿ ಗೆಜ್ಜೆ ಇಲ್ಲದಿದ್ದರೂ ನನಗೆ ಗೆಜ್ಜೆನಾದ ಕೇಳಿಸಿತು ಎಂದು ಬಡಬಡಿಸಿದರು. ಮಿಶ್ರರು ಮಗುವನ್ನು ನೋಡಿದಾಗ ಗೆಜ್ಜೆ ಇಲ್ಲದ ಕಾಲಿನಿಂದ ಗೆಜ್ಜೆಯನಾದ ಕೇಳುವ ಅನುಭವತಿ ಅವರಿಗೂ ಉಂಟಾಯಿತು. ಮಿಶ್ರರು ಶಚೀದೇವಿಯನ್ನು ಸಂತೈಸುತ್ತಾ,
ಇದು ನಿನ್ನನ್ನು ಭಯ ಭೀತಿಗೊಳಿಸಲು ನಡೆದ ಸಂಚಲ್ಲ. ನಿನ್ನ ಮಗನ ಆರೆಂದು ತಿಳಿಸಲು ದೇವತೆಗಳು ರಚಿಸಿದ ಸುಂದರ ರೂಪಕ ಎಂದು ನಕ್ಕರು. ಕೆಲವು ದಿನಗಳು ಕಳೆದವು. ಪುಟ್ಟ ನಿಮಾಯಿ ಅಂಬೆಗಾಲಿಡಲು ತೊಡಗಿದ. ಒಂದು ದಿನ ಅಂಗಳದಲ್ಲಿ ನಿಮಾಯಿ ಕಾಲ್ಗೆಜ್ಜೆ ಮತ್ತು ಉಡುಗೆಜ್ಜೆಗಳ ಮಧುರವಾದ ಸದ್ದನ್ನು ಮಾಡುತ್ತಾ ಮುಂದೆ ಮುಂದೆ ಹೋಗಲಾರಂಭಿಸಿದ. ಆಗ ಅಂಗಳದಲ್ಲಿ ಹಾವೊಂದು ಕಾಣಿಸಿಕೊಂಡಿತು. ಅದನ್ನು ಕಂಡು ಕೆಲಸದ ಆಳು ದೂರದಿಂದಲೇ ಅಯ್ಯೋ ದೇವರೇ ಎಂದು ಅರಚಿದ. ಮಗು ಅದರ ಪಕ್ಕದಲ್ಲೇ ಆಡುತ್ತಿದೆಯಲ್ಲ ಎಂದು ಗಾಬರಿಗೊಂಡ. ತಾಯೇ ಎಂದು ಶಚೀದೇವಿಯನ್ನು ಕೂಗಿ ಕರೆದ. ಯಾವುದೋ ಕೆಲಸದಲ್ಲಿ ಮಗ್ನರಾಗಿದ್ದ ಶಚೀದೇವಿಗೆ ಆ ಕೂಗು ಕೇಳಿಸದಾಯಿತು. ಮಗು ಅತಿ ಕುತೂಹಲದಿಂದ ಆ ಹಾವಿನ ಕಡೆಗೆ ಮುಂದುವರಿಯತೊಡಗಿತು. ಅದನ್ನು ಗಮನಿಸಿದ ಆಳು ವಿಚಲಿತನಾದ. ಅವನು ಆ ಹಾವನ್ನು ತಾನು ಓಡಿಸಬಹುದು ಎಂದುಕೊಂಡ. ಆದರೆ ಅವನ ಕಣ್ಣಳತೆಯಲ್ಲಿ ಬಡಿಗೆಗಳಿರಲಿಲ್ಲ. ಅವನು ಹೋಗಿ ಮಗುವನ್ನು ಎತ್ತಿಕೊಳ್ಳಬೇಕು ಎನ್ನುವಷ್ಟರಲ್ಲೇ ಪುಟ್ಟ ನಿಮಾಯಿ ಹಾವನ್ನು ಕೈಯಲ್ಲಿ ಹಿಡಿದು ಆಟವಾಡುತ್ತಿದ್ದ. ಆಳಿನ ಕೂಗು ಕೇಳಿದ ಎಲ್ಲರೂ ಓಡಿ ಬಂದರು. ಶಚೀದೇವಿಯನ್ನು ಮೊದಲುಗೊಂಡಂತೆ ಓಡಿ ಬಂದವರೆಲ್ಲ ಕಣ್ಣಿಗೆ ಮಗುವಿನ ಕೈಯಲ್ಲಿ ಹಾವು ಇರುವುದು ಕಂಡಿತು. ಗೌರ ಆ ಹಾವನ್ನು ಬಳ್ಳಿಯ ಹಾಗೆ ಹಿಡಿದಿದ್ದ. ಆದರೆ ಆ ಹಾವು ಅವನಿಗೆ ಯಾವ ಅಪಾಯವನ್ನೂ ಮಾಡದೆ ಬಳ್ಳಿಯೇ ಹಾಗೆ ಬಳುಕುತ್ತಿತ್ತು. ಎಲ್ಲರೂ ಏನು ಮಾಡುವುದು ಎಂದು ತಿಳಿಯದೆ ಭಯದಿಂದ ಕಂಪಿಸತೊಡಗಿದರು. ಅಷ್ಟರಲ್ಲಿ ಹಾವು ಸುರುಳಿ ಸುತ್ತಿಕೊಂಡು ಮಲಗಿಬಿಟ್ಟಿತು. ಗೌರ ಅದರ ಮೇಲೆ ಮಲಗಿದ. ಯಾರಿಗೂ ಗೌರನನ್ನು ಈ ಆಟದಿಂದ ಮುಕ್ತಗೊಳಿಸುವುದು ಹೇಗೆ ಎನ್ನುವುದು ಹೊಳೆಯಲಿಲ್ಲ. ಎಲ್ಲರೂ ದೊಡ್ಡದಾಗಿ ಕಿರುಚತೊಡಗಿದರು. ಎಲ್ಲರ ಕಿರುಚಾಟ ಕೇಳಿದ ಸರ್ಪವು ಅದು ವಿಷ್ಣುವಿನ ಹಾಸಿಗೆಯಾದ ಅನಂತಶೇಷ. ಕೆಲವು ಕ್ಷಣಗಳಾದ ಮೇಲೆ ತಾನು ಸುತ್ತಿದ್ದ ಸುರುಳಿಯನ್ನು ಕಳಚಿ ತಂತಾನೇ ಸರಿದು ದೂರ ಹೊರಟು ಹೋಯಿತು. ತಕ್ಷಣ ಅಲ್ಲಿದ್ದ ಹೆಣ್ಮಳಗಳು ಧೀರನೆ ಮುಂದೆ ಬಂದಳು. ಮಗುವನ್ನು ಎತ್ತಿಕೊಂಡು ಶಚೀದೇವಿಗೆ ಕೈಯೊಪ್ಪಿಸಿದಳು. ಗೌರನಿಗೆ ಹಾವು ಯಾಕೆ ಕಚ್ಚಲಿಲ್ಲ ಎನ್ನುವುದು ಅಲ್ಲಿದ್ದವರಿಗೆ ಸಮಸ್ಯೆಯಾಯಿತು. ಆಗ ಒಬ್ಬರು ಹೇಳಿದರು, ಆ ಹಾವು ಅನಂತಶೇಷ ಇರಬೇಕು. ಅದು ತನ್ನ ಒಡೆಯನನ್ನು ನೋಡಿ ಹೋಗಲು ಬಂದಿದೆ. ಆಗ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಆಲೋಚನೆಗಳು ಹುಟ್ಟಿಕೊಂಡವು. ಒಬ್ಬರು ಗೌರನಿಗೆ ಗಂಗೆಯ ನೀರಿನ ಸಂಪ್ರೋಕ್ಷಣೆ ಮಾಡಿದರು. ಇನ್ನೊಬ್ಬರು ತಾಯತವನ್ನು ಕಟ್ಟಿ ಆಶೀರ್ವಾದ ಮಾಡಿದರು. ಮಗದೊಬ್ಬರು ಮಗುವಿನ ರಕ್ಷಣೆಗೆ ಮಂತ್ರಗಳನ್ನು ಪಠಿಸತೊಡಗಿದರು. ಶಚೀದೇವಿ ಗೌರನನ್ನು ಮೇಲೆತ್ತಿ ಬಿಗಿದಪ್ಪಿಕೊಂಡರು. ತಮ್ಮ ತುಟಿಗಳು ಸೋಲುವಷ್ಟು ಮುತ್ತಿಟ್ಟರು. ಗೌರ ಅಮ್ಮನ ಸೊಂಟದಿಂದ ಕೆಳಗಿಳಿದ. ಅಂಗಳದಲ್ಲಿ ಓಡಾಡಲು ಚಡಪಡಿಸಿದ. ಕೆಳಗಿಳಿದು ಅಂಗಳದುದ್ದಕ್ಕೂ ಓಡಾಡಿದ. ಹೆಣ್ಮಕ್ಕಳು ಅವನನ್ನು ಹಿಡಿಯಲು ಮುಂದಾದರು. ಗುಂಪಿನಲ್ಲಿದ್ದ ಒಬ್ಬರು ಹರಿಬೋಲೋ ಎಂದರು. ನೆರೆದವರೆಲ್ಲರೂ ಅವನನ್ನು ಪುನರುಚ್ಚರಿಸಿದರು. ಗೌರ ತಕ್ಷಣ ಅವರ ಬಳಿಗೆ ಬಂದು ಪುಟ್ಟ ಕೈಗಳನ್ನು ತಟ್ಟಿದ. ಮುಗ್ಧ ಭಾಷೆಯಲ್ಲಿ ಹರಿ ಹರಿ ಎನ್ನಲು ಪ್ರಯತ್ನಿಸಿದ. ರಾತ್ರಿ ಶಚೀದೇವಿ ಗಂಡನಿಗೆ, ನಿಮ್ಮ ಗೌರ ಎಷ್ಟು ತುಂಟನೋ ಅಷ್ಟೇ ಸುಂದರಾಂಗ. ನೀವು ಅವನ ಕಣ್ಣುಗಳನ್ನು ಗಮನಿಸಿದ್ದೀರಾ? ತಾವರೆಯ ದಳಗಳು ಅವನ ಕಣ್ಣುಗಳಷ್ಟು ಸುಂದರವಾಗಿಲ್ಲ. ಅವನ ಎದೆ ಎಷ್ಟು ವಿಶಾಲವಾಗಿದೆ ಎಂದು ಗಮನಿಸಿದ್ದೀರಾ? ಅದು ಯಾವ ಹೋಲಿಕೆಗೂ ದಕ್ಕದಷ್ಟು ವಿಶಾಲವಾಗಿದೆ. ಅವನ ತೋಳುಗಳು ಗಮನಿಸಿದ್ದೀರಾ? ಅವು ಮಂಡಿಯ ತನಕ ಚಾಚಿ ಆನೆಯ ಸೊಂಡಿಲಿನ ಹಾಗೆಯೇ ಕಾಣುತ್ತದೆ. ನನಗೆ ಇದೆಲ್ಲವೂ ಸಂತೋಷವೇ. ಆದರೆ ಆತಂಕವಾಗುವುದು ಯಾವುದು ಗೊತ್ತಾ? ಅವನ ಅಂಗಾಲಿನ ಬಣ್ಣ. ಅದು ಎಷ್ಟು ಕೆಂಪಾಗಿದೆ ಎಂದರೆ ಇದೇ ತಾನೇ ಅಲ್ಲಿ ಗಾಯವಾಗಿ ರಕ್ತ ಸುರಿಯುತ್ತಿದೆ ಎನ್ನುವಂತಿದೆ ಎಂದರು. ಮಿಶ್ರರು ಮುಗುಳ್ನಕ್ಕು, ಹೌದು, ಅವು ಎಷ್ಟು ಕೋಮಲ ಎನ್ನುವುದನ್ನು ನಾನು ಗಮನಿಸಿದ್ದೇನೆ ಎಂದರು. ಇಂಥ ಗೌರನ ಸೌಂದರ್ಯ ಮತ್ತು ತುಂಟತನ ಮಾಯಾಪುರದಲ್ಲಿ ಮನೆ ಮಾತಾಯಿತು. ಸುತ್ತಮುತ್ತಲ ಮಹಿಳೆಯರು ಪ್ರತಿದಿನ ಬೆಳಗ್ಗೆದ್ದು ಅವನನ್ನು ಮುದ್ದಿಸರೆಂಬಂತೆ ಬರತೊಡಗಿದರು. ಬಂದವರು ಅವನಿಗೆ ಕೀಟಲೆ ಮಾಡಿದಾಗ ಆತ ಒಮ್ಮೊಮ್ಮೆ ಅಳಲು ಪ್ರಾರಂಭಿಸುತ್ತಿದ್ದ. ತಕ್ಷಣ ಅವರು ಹರಿಹರಿ ಎಂದರೆ ಸಾಕು, ಆತ ಅಳು ನಿಲ್ಲಿಸಿ ಕಿವಿಗೊಡುತ್ತಿದ್ದ. ಹರಿಕೀರ್ತನೆಯನ್ನು ನಿಲ್ಲಿಸಬೇಡಿ ಎನ್ನುವಂತೆ ಹಠ ಮಾಡಲು ಪ್ರಾರಂಭಿಸುತ್ತಿದ್ದ. ಇದೇ ಹೆಂಗಳೆಯರಿಗೆ ಆಟದ ವಸ್ತುವಾಯಿತು. ಗೌರನ ಅಣ್ಣ ವಿಶ್ವರೂಪನು ಬಹುಖುಷಿಯಿಂದ ತನ್ನ ತಮ್ಮನನ್ನು ಎತ್ತಿಕೊಳ್ಳುತ್ತಿದ್ದನು, ಮುದ್ದಿಸುತ್ತಿದ್ದನು. ತಮ್ಮನ ಜಗನ್ಮೋಹಕ ರೂಪವನ್ನು ಮತ್ತೆ ಮತ್ತೆ ನೋಡಿ ಆನಂದ ಪಡುತ್ತಿದ್ದನು. ಕೆಲವು ದಿನಗಳು ಕಳೆದ ಮೇಲೆ ಅನೇಕರು ಅವನನ್ನು ಎತ್ತಿಕೊಂಡು ಮುದ್ದಿಸಲು ತಮ್ಮ ಮನೆಗಳಿಗೆ ಹೋಗಲು ಮುಂದಾದರು. ಗೌರನು ನಿರಂಬಳನಾಗಿ ಅವರ ಜೊತೆಗೆ ಹೋಗತೊಡಗಿದ.
ಅವರಿಗೆ ತನ್ನನ್ನು ಮುದ್ದಿಸಲು ಬಿಡದೆ ತಂಟೆಯನ್ನು ಮಾಡತೊಡಗಿದ. ಹೀಗೆ ಬೇರೆಯವರ ಮನೆಗಳಿಗೆ ಹೋದಾಗ ಅವನು ಕೆಲವರ ಮನೆಯಲ್ಲಿ ಹಾಲು ಕುಡಿಯುತ್ತಿದ್ದನು, ಇನ್ನು ಕೆಲವರ ಮನೆಯಲ್ಲಿ ಅನ್ನ ತಿನ್ನುತ್ತಿದ್ದನು. ಯಾರ ಮನೆಯಲ್ಲಿ ಅವನಿಗೆ ಏನು ಕೊಡುವುದಿಲ್ಲವೋ ಅವರ ಮನೆಯ ಮಡಕೆಗಳನ್ನೆಲ್ಲ ಒಡೆಯುತ್ತಿದ್ದನು. ಬಾಳೆಹಣ್ಣು ಮತ್ತು ಸಂದೇಶ ಬಂಗಾಳದ ವಿಶಿಷ್ಟ ಸಹಿತಂಡಿ ಅಂದರೆ ಅವನಿಗೆ ಬಹಳ ಇಷ್ಟ. ಅವನ ಕೈಯಲ್ಲಿ ಅವುಗಳನ್ನು ಇಟ್ಟರೆ ಆತ ಒಬ್ಬನೇ ಅವುಗಳನ್ನು ತಿನ್ನುತ್ತಿರಲಿಲ್ಲ. ಯಾರು ಕೊಟ್ಟರೋ ಅವರಿಗೆ ಅರ್ಧದಷ್ಟು ನೀಡಿ ಉಳಿದದ್ದನ್ನು ತಾನು ತಿನ್ನಲು ಮುಂದಾಗುತ್ತಿದ್ದ. ಅದೊಂದು ದಿನ ಗೌರ ಮಕ್ಕಳೊಂದಿಗೆ ಆಟವಾಡತೊಡಗಿದ್ದ. ಆ ಹೊತ್ತಿಗೆ ಅವನಿಗೆ ಅನ್ನ ಮತ್ತು ಸಿಹಿ ತಿಂಡಿಯನ್ನು ನೀಡಲು ಶಚೀದೇವಿ ಬಂದರು. ನಿಮಾಯ್, ಇಲ್ಲಿ ಎಂತೆಂಥ ಸಿಹಿ ತಿಂಡಿಗಳಿವೆ ನೋಡು, ನೀನು ಮೊದಲು ಎಲ್ಲವನ್ನೂ ತಿಂದು ಮುಗಿಸು, ಆಮೇಲೆ ಆಟ ಆಡು ಎಂದರು. ಮತ್ತೆ ಮನೆ ಕೆಲಸ ಮಾಡಲು ಒಳಗೆ ಹೋದರು. ಗೌರನು ಅಮ್ಮ ಬಂದು ಹೋದದ್ದನ್ನು ನೋಡಿದ. ತನ್ನ ಮುಂದೆ ಆಕೆ ಇರಿಸಿದ್ದ ಅನ್ನ ಮತ್ತು ಸಿಹಿ ತಿಂಡಿಯನ್ನು ಬದಿಗೆ ಸರಿಸಿ ಮಣ್ಣನ್ನು ಬಾಚಿ ಬಾಯಿಗಿಡಲು ತೊಡಗಿದ. ಶಚೀದೇವಿ ಕೆಲ ಹೊತ್ತಿನ ನಂತರ ಮರಳಿ ಬಂದು ಗೌರ ಮಣ್ಣನ್ನು ತಿನ್ನುವುದನ್ನು ನೋಡಿದರು. ಇದೆಂತ ಬುದ್ಧಿ ಎಂದು ಹೌಹಾರಿದರು. ಗೌರ, ಯಾಕಮ್ಮ ಕೋಪ ಎಂದ. ಆಮೇಲೆ ದೊಡ್ಡವರಂತೆ ಅಮ್ಮನನ್ನು, ನಿನಗೆ ತಿನ್ನಲು ಕೊಟ್ಟಿರುವುದು ಮಣ್ಣೆ, ನಾನು ಈಗ ತಿನ್ನುತ್ತಿರುವುದು ಮಣ್ಣೆ. ಅನ್ನ ಸಿಹಿ ತಿಂಡಿಗಳೆಲ್ಲ ಮಣ್ಣಿನ ರೂಪಾಂತರವೇ ತಾನೆ, ಹಾಗಾದರೆ ಮಣ್ಣನ್ನೇ ಯಾಕೆ ತಿನ್ನಬಾರದು ಎಂದು ಪ್ರಶ್ನಿಸಿದ. ಶಚೀದೇವಿಗೆ ಆ ಮಾತು ಕೇಳಿ ಆಶ್ಚರ್ಯವಾಯಿತು. ಈ ಪುಟ್ಟ ಮಗುವಿನ ಬಾಯಿಯಲ್ಲಿ ಇದೆಂಥ ತತ್ವನಿರ್ಣಯ ಎನ್ನುವುದು ಆಕೆಯನ್ನು ಕಾಡಿತು. ಆಕೆ ಇದು ಮಾಯಾವಾದಿಗಳ ವಿತಂಡವಾದದ ರೀತಿಯಲ್ಲೇ ಇದೆಯಲ್ಲ ಎಂದುಕೊಳ್ಳುತ್ತಾ ಚಕಿತರಾದರು. ಆಕೆ, ಗೌರ, ನನ್ನ ಮಾತು ಕೇಳು, ನೀನು ಯಾವತ್ತೂ ಮಣ್ಣು ತಿನ್ನಬಾರದು, ಅದು ದೇಹಕ್ಕೆ ಹಾಳು. ನೋಡು, ನಿನಗೆ ಮಡಿಕೆ ಎನ್ನುವುದು ಮಣ್ಣೆಂದು ಗೊತ್ತು. ಮಡಿಕೆಯು ಮಣ್ಣೇ ಆಗಿದ್ದರೂ ಅದು ನೀರನ್ನು ಶೇಖರಿಸಬಲ್ಲದು. ಆದರೆ ಮಣ್ಣಿನ ರಾಶಿಯ ಮೇಲೆ ನೀರನ್ನು ಹಾಕಿದರೆ ಏನಾಗುತ್ತದೆ? ಅದು ನೀರನ್ನು ಶೇಖರಿಸಬಲ್ಲದೇನು? ಅದರಿಂದ ಆಗುವ ಲಾಭ ಏನು? ಕೇವಲ ಶ್ರಮ ಮಾತ್ರ. ಅದೇ ರೀತಿ ಮಣ್ಣು ಧಾನ್ಯವಾಗಿ ಪರಿವರ್ತಿತವಾದರೆ ಮಾತ್ರ ಆಹಾರ. ಧಾನ್ಯವನ್ನು ತಿಂದರೆ ದೇಹ ಪುಷ್ಟಿಯಾಗುತ್ತದೆ, ಆದರೆ ಮಣ್ಣನ್ನು ತಿಂದರೆ ಆರೋಗ್ಯ ಕೆಡುತ್ತದೆ ಎಂದು ಬುದ್ಧಿ ಹೇಳಿದರು. ಗೌರ ಆಶ್ಚರ್ಯದಿಂದ, ನೀನು ಯಾಕೆ ಇದನ್ನು ನನಗೆ ಮೊದಲೇ ಹೇಳಿರಲಿಲ್ಲ? ಹೇಳಿದ್ದರೆ ನಾನು ಮಣ್ಣನ್ನು ತಿನ್ನುತ್ತಲೇ ಇರಲಿಲ್ಲ ಎಂದ. ಶಚೀದೇವಿಗೆ ತಮ್ಮ ಮಗು ಅಸಾಮಾನ್ಯ ಎಂಬ ಭಾವ ಬಂತು. ಆಕೆ ಅವನನ್ನು ಮುದ್ದಿಸಿದರು. ಗೌರನಿಗೆ ಸಂತೋಷವಾಯಿತು. ಆತ ತಾಯಿಯ ತೊಡೆಯೇರಿ ಕುಳಿತ. ನಾನಿನ್ನು ಮಣ್ಣು ತಿನ್ನುವುದಿಲ್ಲಮ್ಮ, ಹಸಿವಾದಾಗ ಹಾಲು ಕುಡಿಯುತ್ತೇನೆ ಎಂದು ಮುಗುಳ್ನಕ್ಕ. ಶಚೀದೇವಿಗೆ ಶ್ರೀಕೃಷ್ಣನು ಆಕೆ ಯಶೋದೆಗೆ ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದು ನೆನಪಾಯಿತು. ಇದು ಅದೇ ರೀತಿ ಇದೆಯಲ್ಲ ಎಂದು ಆಶ್ಚರ್ಯವೂ ಆಯಿತು. ಗೌರ ತಾಯಿಯ ತೊಡೆ ಮೇಲೆ ಕುಳಿತು ನಿಧಾನವಾಗಿ ಹಾಲು ಕುಡಿಯಲಾರಂಭಿಸಿದ. ಒಡನೆಯೇ ಅವನ ಕಣ್ಣುಗಳು ನಿಮೀಲಿತವಾಗ ತೊಡಗಿದವು. ಶಚೀದೇವಿ ಅದನ್ನು ಗಮನಿಸಿದರು. ಗೌರಾಂಗ ಎಂದು ಅವನ ಹೆಣೆಗೆ ಮುತ್ತಿಟ್ಟರು. ಎಲ್ಲಿದ್ದ ಈ ಕಳ್ಳ ಎಂದು ಸಂಭ್ರಮಿಸಿದರು. ಇನ್ನೊಂದು ದಿನ ಬೆಳಗ್ಗೆ ಗೌರ ದಾರಿಯಲ್ಲಿ ಆಟವಾಡುತ್ತಿದ್ದಾಗ ಆ ದಾರಿಯಲ್ಲಿ ಹೋಗುತ್ತಿದ್ದ ಇಬ್ಬರು ಕಳ್ಳರು ಅವನನ್ನು ನೋಡಿದರು. ಅವನ ಮೈಮೇಲಿನ ಚಿನ್ನಾಭರಣಗಳ ಮೇಲೆ ಕಣ್ಣಿಟ್ಟರು. ಅವುಗಳನ್ನು ದಕ್ಕಿಸಿಕೊಳ್ಳಬೇಕೆಂದು ಗೌರನ ಬಳಿ ಬಂದರು. ಅವರು ಗೌರನ ಕೈಯಲ್ಲಿ ಸಂದೇಶ ಎಂಬ ಸಿಹಿ ತಂಡಿಟ್ಟರು. ಬಾ, ನಮ್ಮ ಹೆಗಲೇರು ಎಂದು ಗೌರನನ್ನು ಹೆಗಲೇರಿಸಿಕೊಂಡರು. ಗೌರ ನಗುನಗುತ್ತಾ ಒಬ್ಬನ ಹೆಗಲು ಹೇರಿ ಕುಳಿತ. ಕಳ್ಳರು ಜನನಿಬಿಡ ರಸ್ತೆಯಿಂದ ತಪ್ಪಿಸಿಕೊಂಡರು. ಬೇರೆಯದೇ ದಾರಿಯಲ್ಲಿ ಗೌರನನ್ನು ಕರೆದೊಯ್ಯಲು ಮುಂದಾದರು. ಕೆಲವರು ಅದನ್ನು ನೋಡಿದರು. ಆದರೆ ಮಗುವು ಸುಮ್ಮನಿದ್ದಿರುವುದರಿಂದ ಯಾರಿಗೂ ಸಂಶಯ ಬರಲಿಲ್ಲ. ಕಳ್ಳರು ತಮ್ಮ ರಹಸ್ಯ ಮನೆಯಾಚೆ ದಾಪುಗಾಲು ಹಾಕತೊಡಗಿದರು. ಅವರ ಹೆಗಲ ಮೇಲಿದ್ದ ಗೌರ ಪಕಪಕ ನಡತೊಡಗಿದ. ಕಳ್ಳರಲ್ಲಿ ಒಬ್ಬನಿಗೆ ಇವನು ಯಾಕೆ ಅಳುವುದಿಲ್ಲ ಎಂದು ಅನಿಸಿತು. ಆದರೆ ಆತ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದಷ್ಟು ಬೇಗ ಮಗುವಿನ ಆಭರಣಗಳನ್ನು ವಶಪಡಿಸಿಕೊಳ್ಳಬೇಕೆಂದು ತನ್ನ ಸಹಚರನಿಗೆ ಹೇಳಿದ. ಗೌರ ಸಂಜೆಯಾದರೂ ಮನೆಗೆ ಬರದಿರುವುದು ಕಂಡು ಶಚೀದೇವಿ ಅಯ್ಯೋ ದೇವರೇ ಎಂದು ಅಳಹತ್ತಿದರು. ಮಿಶ್ರರು ಮಗು ಎಲ್ಲಿಗೆ ಹೋದ ಎಂದು ಆತಂಕಗೊಂಡು ಊರೆಲ್ಲಾ ಹುಡುಕಲು ಹೊರಟರು. ಊರವರು ಮಿಶ್ರರ ಜೊತೆಗೂಡಿದರು. ಎಲ್ಲರೂ ಗೌರನನ್ನು ಹುಡುಕಲು ಮುಂದಾದರು.
ವಿಶ್ವಂಬರ, ಮನೆಗೆ ಬಾ, ನಿಮಾಯ್ ಎಲ್ಲಿರುವೆ ಎಂದು ಬೀದಿ ಬೀದಿಗಳಲ್ಲಿ ಜೋರಾಗಿ ಕರೆದರು. ಆದರೂ ಗೌರ ಎಲ್ಲೂ ಕಾಣದೇ ಹೋದ. ಮಿಶ್ರರಿಗೆ ನಿರಾಶೆಯಾಗಿ ಮನೆಗೆ ಬಂದರು. ಶ್ರೀಹರಿಯೇ ಮಗುವನ್ನು ಕಾಪಾಡಲಿ ಎಂದುಕೊಂಡರು. ಶ್ರೀಕೃಷ್ಣನ ಪೂಜೆಗೆ ಮುಂದಾದರು. ಕಳ್ಳರು ನಡೆದರು. ಇನ್ನೇನು ತಮ್ಮ ಮನೆ ಬಂದೇ ಬಿಟ್ಟಿತು ಎಂದುಕೊಳ್ಳುತ್ತಾ ಧಾವಿಸತೊಡಗಿದರು. ಆಗ ಅವರಿಗೆ ದೂರದಲ್ಲಿ ಒಂದು ಮನೆ ಕಾಣಿಸಿತು. ಅವರು ಅದು ತಮ್ಮದೇ ಮನೆ ಎಂದುಕೊಂಡು ಹರ್ಷಚಿತ್ತರಾಗಿ ಮನೆಯಂಗಳಕ್ಕೆ ಕಾಲಿಟ್ಟರು. ಅಬ್ಬಾ, ಮನೆ ಬಂತಲ್ಲ ಎಂದು ಸಂಭ್ರಮಿಸುತ್ತಾ ಮಗುವನ್ನು ಕೈಗಳಿಸಿದರು. ಮಗುವಿನ ಮೈಮೇಲಿನ ಆಭರಣಗಳನ್ನು ಕೀಳಲು ಮುಂದಾದರು. ಆದರೆ ಏನಾಶ್ಚರ್ಯ, ದಿನವೆಲ್ಲ ನಡೆದರೂ ಆ ಕಳ್ಳರು ತಮ್ಮ ಮನೆಯ ದಾರಿ ಕಾಣದೆ ಭ್ರಮಿತರಾಗಿ ಜಗನ್ನಾಥ ಮಿಶ್ರರ ಮನೆಯಂಗಳಕ್ಕೆ ಬಂದು ನಿಂತಿದ್ದರು. ಭಗವಂತನ ಮಾಯಾಶಕ್ತಿಯು ಆ ಕಳ್ಳರನ್ನು ದಿಗ್ಭ್ರಮೆಗೊಳಿಸಿತ್ತು. ಕಳ್ಳರ ಹೆಗಲಿನಿಂದ ಕೆಳಗಿಳಿಸಿದ ತತ್ಕ್ಷಣ ಗೌರನು ಅಪ್ಪ ಎಂದು ತಂದೆಯನ್ನು ಕೂಗಿದ. ಮನೆಯೊಳಗಿದ್ದ ಮಿಶ್ರರು ಇದೇನಿದು ಎಂದು ಆಶ್ಚರ್ಯವಾಯಿತು. ಹೊರಗೆ ಓಡಿ ಬಂದು ಗೌರನನ್ನು ಕಂಡು ಅವರು ಅರೇ, ಈತ ಹೀಗೆ ದಡೀರಾಗಿ ಬಂದ ಎಂದು ಅಚ್ಚರಿಗೊಂಡರು. ದೇವರ ಕರುಣೆ ಎಂದು ಆನಂದಿಸಿದರು. ಜನರನ್ನು ಕಂಡ ಕಳ್ಳರು ಮೆಲ್ಲಗೆ ಅಲ್ಲಿಂದ ಜಾರಿಕೊಂಡರು. ಮನೆ ಮಂದಿ ಹಾಗೂ ಅಲ್ಲಿ ಇದ್ದವರೆಲ್ಲ ಗೌರನನ್ನು ಬಿಗಿದಪ್ಪಿದರು. ಶಚಿದೇವಿ, ಎಲ್ಲಿ ಹೋಗಿದ್ದೀಯೋ ಇಷ್ಟು ಹೊತ್ತು ಎಂದು ಆಕ್ಷೇಪವೆತ್ತಿದರು. ಗೌರ ನಗುತ್ತಾ, ನಾನು ಗಂಗಾಧರಕ್ಕೆ ಹೋಗಿದ್ದೆ ಅಮ್ಮ. ಮರಳಿ ಬರಲು ದಾರಿ ತಿಳಿಯಲಿಲ್ಲ. ಅಷ್ಟರಲ್ಲಿ ಯಾರೋ ಇಬ್ಬರು ಬಂದು ನನ್ನನ್ನು ಪ್ರೀತಿಯಿಂದ ಕರೆತಂದು ಇಲ್ಲಿ ಬಿಟ್ಟಿದ್ದಾರೆ ಎಂದ. ಅಲ್ಲಿದ್ದ ಯಾರಿಗೂ ನಿಜವಾಗಿ ಏನು ನಡೆಯಿತು ಎಂದು ತಿಳಿಯಲಿಲ್ಲ. ಆದರೆ ನೀಲಾಂಬರ ಚಕ್ರವರ್ತಿಯವರು ನಿಟ್ಟುಸಿರು ಬಿಟ್ಟರು. ಸ್ವಗತವಾಗಿ ಅಂದುಕೊಂಡರು, ಇದು ಕೃಷ್ಣ ಲೀಲೆ, ನಮ್ಮ ಅರಿವಿಗೆ ನಿಲುಕುವುದಿಲ್ಲ. ಕೆಲವು ದಿನಗಳು ಕಳೆದವು. ಒಂದು ದಿನ ಶ್ರೀಕೃಷ್ಣನ ಪರಮ ಭಕ್ತನಾದ ಒಬ್ಬ ಬ್ರಾಹ್ಮಣನು ಮಿಶ್ರರ ಮನೆಗೆ ಅನಿರೀಕ್ಷಿತವಾಗಿ ಬಂದ. ಆತ ತನ್ನ ಕೊರಳಲ್ಲಿ ಬಾಲಗೋಪಾಲನ ವಿಗ್ರಹ ಮತ್ತು ಸಾಲಿಗ್ರಾಮ ಶಿಲೆಯನ್ನು ಧರಿಸಿದ್ದ. ಮಿಶ್ರರು ಅವನ ಕುಶಲ ವಿಚಾರಿಸಿದರು. ಬ್ರಾಹ್ಮಣನು, ನಾನು ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುತ್ತಾ ಬಂದವನು. ನನ್ನ ಬಾಲಗೋಪಾಲನಿಗೆ ಅರ್ಪಿಸಿದ ಆಹಾರವನ್ನಷ್ಟೇ ಸ್ವೀಕರಿಸುವವನು ಎಂದನು. ಮಿಶ್ರರು ಬ್ರಾಹ್ಮಣನಲ್ಲಿ, ನಮ್ಮಿಂದ ನೀವು ಏನು ನಿರೀಕ್ಷಿಸುತ್ತೀರಿ ಎಂದು ವಿನಯದಿಂದ ಪ್ರಶ್ನಿಸಿದರು. ಆ ಬ್ರಾಹ್ಮಣ, ನಾನು ನಿಮ್ಮ ಉದಾರತೆಯನ್ನು ಕೇಳಿಬಲ್ಲೆ. ಈ ದಿನ ನಿಮ್ಮಲ್ಲೇ ಗೋಪಾಲನ ಅರ್ಚನೆಯಾಗಬೇಕೆಂಬ ಸಂಕಲ್ಪದಿಂದ ಬಂದೆ ಎಂದ. ಮಿಶ್ರರಿಗೆ ಪರಮಾನಂದವಾಯಿತು. ಅವರು ಗೋಪಾಲನ ಅರ್ಚನೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಪರಮ ಸಂತೋಷದಿಂದ ಮಾಡಿಕೊಟ್ಟರು. ಅಡಿಗೆ ಮನೆಯನ್ನು ಸಂಪೂರ್ಣ ಸ್ವಚ್ಛಗೊಳಿಸಿದ್ದು, ಅಡಿಗೆಗೆ ಬೇಕಾದ ವಸ್ತುಗಳನ್ನು ತಂದಿರಿಸಿದರು. ಬ್ರಾಹ್ಮಣನಲ್ಲಿ, ನೀವು ಇಲ್ಲಿರುವ ಪದಾರ್ಥಗಳಲ್ಲಿ ಬೇಕಾದ್ದನ್ನು ಬಳಸಿಕೊಳ್ಳಬಹುದು ಎಂದು ವಿನಂತಿಸಿದರು. ಪರಮ ಸಂತುಷ್ಟನಾದ ಬ್ರಾಹ್ಮಣನು ತನ್ನ ಗೋಪಾಲನಿಗೆ ಇಷ್ಟವಾದ ಅಡಿಗೆಯನ್ನು ಸಿದ್ಧಪಡಿಸಲು ತೊಡಗಿದ. ಆನತಿ ಸಮಯದಲ್ಲಿ ಬಗೆಬಗೆಯ ರುಚಿಕರ ಖಾದ್ಯಗಳನ್ನು ತಯಾರಾದ ಅಡಿಗೆಯನ್ನು ಸಾಲಿಗ್ರಾಮ ಶಿಲೆ ಮತ್ತು ಗೋಪಾಲ ವಿಗ್ರಹದ ಮುಂದಿಟ್ಟು ಬ್ರಾಹ್ಮಣನು ಭಕ್ತಿಯಿಂದ ಅರ್ಚಿಸಲು ಪ್ರಾರಂಭಿಸಿದ. ಆ ಕ್ಷಣ ಅಂಗಳದಲ್ಲಿ ಆಟವಾಡುತ್ತಿದ್ದ ಗೌರ ಮೆಲ್ಲನೆ ಬ್ರಾಹ್ಮಣನು ಅರ್ಚಿಸುವಲ್ಲಿಗೆ ಬಂದ. ಗೌರನ ಮೈ ಮೇಲೆ ಯಾವುದೇ ಬಟ್ಟೆಗಳಿರಲಿಲ್ಲ. ಅವನ ದೇಹವೆಲ್ಲ ಧೂಳುಮಯವಾಗಿತ್ತು. ಅವನು ಅಲ್ಲಿ ನೈವೇದ್ಯಕ್ಕಾಗಿ ಇರಿಸಿದ್ದ ಬಗೆಬಗೆಯ ಖಾದ್ಯಗಳನ್ನು ನೋಡಿದ. ಯಾವ ಮುಲಾಜೂ ಇಲ್ಲದೆ ಅಲ್ಲಿದ್ದ ಆಹಾರ ವಸ್ತುಗಳಲ್ಲಿ ಪ್ರತಿಯೊಂದರಿಂದ ಒಂದೊಂದು ಮುಷ್ಟಿಯಷ್ಟನ್ನು ತೆಗೆದ. ಆಹಾ ಎನ್ನುತ್ತಾ ಭುಂಜಿಸಿದ. ಅದನ್ನು ನೋಡಿ ಹೌಹಾರಿದ ಬ್ರಾಹ್ಮಣನು ಅರ್ಚಿಸುವುದನ್ನು ನಿಲ್ಲಿಸಿದ. ಅಯ್ಯೋ, ಎಂತ ಅನಾಹುತ ಎಂದು ಚೀರಿಕೊಂಡ. ಮಿಶ್ರರು ಓಡಿ ಬಂದರು. ನಗುತ್ತಾ ನೈವೇದ್ಯದ ಅನ್ನವನ್ನು ತಿನ್ನುತ್ತಿದ್ದ ಗೌರನನ್ನು ಕಂಡರು. ಗೌರ ಕ್ಷಣಾರ್ಧದಲ್ಲಿ ಅಲ್ಲಿಂದ ಓಟಕ್ಕಿತ್ತ. ಮಿಶ್ರರು ಅವನಿಗೆ ಹೊಡೆಯಲು ಬೆತ್ತವನ್ನು ಹಿಡಿದು ಬೆನ್ನಹತ್ತಲು ಮುಂದಾದರು. ಆದರೆ ಬ್ರಾಹ್ಮಣನು ಮಿಶ್ರರ ಕೈ ಹಿಡಿದು ತಡೆದ. ತಪ್ಪು ಒಪ್ಪು ತಿಳಿಯದ ಮಗುವನ್ನು ಹೊಡೆದರೆ ಬರುವ ಲಾಭವಾದರೂ ಏನು? ದಯವಿಟ್ಟು ಹೊಡೆಯಬೇಡಿ. ನಿಮ್ಮಲ್ಲಿ ಹಣ್ಣುಗಳಿದ್ದರೆ ಕೊಡಿ, ಅವನ್ನೇ ನಾನು ಇಂದು ಸ್ವೀಕರಿಸುತ್ತೇನೆ ಎಂದು ವಿನಂತಿಸಿದ. ಆದರೆ ಮಿಶ್ರರು ಮತ್ತು ಅವರ ಸಂಬಂಧಿಗಳು ಬ್ರಾಹ್ಮಣನನ್ನು ಮತ್ತೆ ಅಡಿಗೆ ಮಾಡಿಕೊಳ್ಳುವಂತೆ ವಿನಂತಿಸಿದರು. ನೀವು ಮತ್ತೆ ಅಡಿಗೆ ಮಾಡಿ ಗೋಪಾಲನಿಗೆ ಅರ್ಪಿಸಿ ಪ್ರಸಾದವನ್ನು ಭುಂಜಿಸಿದ ಹೊರತು ನಮಗೆ ತೃಪ್ತಿ ಇಲ್ಲ. ನಾವು ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿಕೊಡುತ್ತೇವೆ, ನೀವು ಅಡಿಗೆ ಮಾಡಬೇಕು ಎಂದರು. ಮಿಶ್ರರು ಮತ್ತೆ ಬ್ರಾಹ್ಮಣನಿಗೆ ಬೇಕಾದ ವ್ಯವಸ್ಥೆ ಮಾಡಿಸಿದರು. ನೆರೆಕೆರೆಯವರೆಲ್ಲ ಮತ್ತೆ ಸ್ನಾನ ಮಾಡಿ ಬಂದು ಅಡಿಗೆ ಮನೆ ಶುಚಿಗೊಳಿಸಿದರು. ನಂತರ ಅಡಿಗೆಯಲ್ಲಿ ಬ್ರಾಹ್ಮಣನಿಗೆ ನೆರವಾದರು.
ಸಂತುಷ್ಟಗೊಂಡ ಬ್ರಾಹ್ಮಣನು ಮೊದಲ ಬಾರಿಗೆ ನೈವೇದ್ಯಕ್ಕೆ ಮಾಡಿದ ಎಲ್ಲ ಅಡಿಗೆಗಳನ್ನು ಮತ್ತೆ ಮಾಡತೊಡಗಿದ. ಮನೆಯವರಿಗೆ ನನ್ನ ಅರ್ಚನೆ ಮುಗಿಯುವವರೆಗೂ ನಿಮ್ಮ ಮಗುವನ್ನು ಬೇರೆಯವರ ಮನೆಯಲ್ಲಿ ಆಡಲು ಬಿಡಿ. ದೇವರಿಗೆ ನೈವೇದ್ಯ ಆದ ಮೇಲೆ ಮಗುವನ್ನು ಅಗತ್ಯವಾಗಿ ಕರೆತನ್ನಿ ಎಂದು ವಿನಂತಿಸಿದ. ಶಚೀದೇವಿ ಗೌರನನ್ನು ಎತ್ತುಕೊಂಡು ಪಕ್ಕದ ಮನೆಗೆ ನಡೆದರು. ಅಲ್ಲಿದ್ದ ಕೆಲವು ಮಹಿಳೆಯರು ಪ್ರಶ್ನಿಸಿದರು, ಗೌರ, ನೀನು ಆ ಬ್ರಾಹ್ಮಣ ನೈವೇದ್ಯವನ್ನು ಕದ್ದು ತಿಂದದ್ದು ಸರಿಯೇ? ಗೌರ ತುಂಟತನದಲ್ಲಿ, ಆ ಬ್ರಾಹ್ಮಣನೇ ನನ್ನನ್ನು ಊಟಕ್ಕೆ ಕರೆದ, ಇದರಲ್ಲಿ ನನ್ನ ತಪ್ಪೇನಿದೆ ಎಂದು ಮರು ಪ್ರಶ್ನಿಸಿದ. ಆದರೆ ಗೌರವನ ಈ ಒಗಟು ಮಾತು ಯಾರಿಗೂ ಅರ್ಥವಾಗಲಿಲ್ಲ. ಬ್ರಾಹ್ಮಣ ಮತ್ತೆ ಗೋಪಾಲನ ಅರ್ಚನೆಯನ್ನು ಮಾಡಿದ. ಹೊಸತಾಗಿ ತಯಾರಿಸಿದ ಬಗೆಬಗೆಯ ಆಹಾರ ಪದಾರ್ಥಗಳನ್ನು ದೇವರ ಮುಂದಿಟ್ಟ. ಸ್ವಾಮಿ ಗೋಪಾಲಕೃಷ್ಣ, ಇದನ್ನೆಲ್ಲ ಸ್ವೀಕರಿಸು ಎಂದು ಪ್ರಾರ್ಥಿಸಿದ. ಅಷ್ಟರಲ್ಲಿ ಗೌರ ತನ್ನನ್ನು ಮುದ್ದಿಸುತ್ತಿದ್ದವರ ಕಣ್ ತಪ್ಪಿಸಿ ಯಾರಿಗೂ ಕಾಣದಂತೆ ರೊಯ್ಯನೆ ತನ್ನ ಮನೆಯಾಚೆ ಓಡಿ ಬಂದ. ಅದೇ ಹೊತ್ತಿಗೆ ಬ್ರಾಹ್ಮಣನ ನೈವೇದ್ಯವನ್ನು ಶ್ರೀಕೃಷ್ಣನಿಗೆ ಅರ್ಪಿಸುತ್ತಿರುವುದನ್ನು ನೋಡಿದ. ಗೌರ ಅನ್ನದ ಪಾತ್ರೆಗೆ ಕೈ ಹಾಕಿ ಮುಷ್ಟಿಯ ಅನ್ನವನ್ನು ಹಿಡಿದುಕೊಂಡು ಓಡಿ ಹೋದ. ಬ್ರಾಹ್ಮಣ ಗಾಬರಿಯಿಂದ ಅಯ್ಯೋ ದೇವರೇ ಎಂದು ಚೀರಿದ. ಮಿಶ್ರರು ಗಾಬರಿಯಿಂದ ಮತ್ತೆ ಗೌರ ಬಂದಿರಬೇಕು ಎಂದುಕೊಂಡು ಓಡಿ ಬಂದರು. ಮಿಶ್ರರಿಗೆ ವಿಪರೀತ ಸಿಟ್ಟು ಬಂತು. ಈ ಬಾರಿ ಬಾರಿಸಿಯೇ ತೀರುವೆ ಎಂದು ಬುಸಿಗುಟ್ಟುತ್ತಾ ಕೋಲನ್ನೆತ್ತಿಕೊಂಡು ಶಚೀದೇವಿಯೂ ಸೇರಿ ಎಲ್ಲರೂ ಮಿಶ್ರನನ್ನು ತಡೆಯಲು ಮುಂದಾದರು. ಅಷ್ಟರಲ್ಲಿ ಗೌರ ಓಡಿ ಹೋಗಿ ಮನೆಯೊಳಗಿನ ಕೋಣೆಯಲ್ಲಿ ಅಡಗಿ ಕುಳಿತ. ಬ್ರಾಹ್ಮಣನಿಗೆ ಇರಿಸು ಮುರಿಸಾಯಿತು. ಆತ ಮಿಶ್ರರ ಕೈ ಹಿಡಿದು, ಇಂದು ನಾನು ಗೋಪಾಲನಿಗೆ ಅರ್ಪಿಸಿದ ಬಿಸಿ ಅನ್ನವನ್ನು ತಿನ್ನುವ ಯೋಗ ಇಲ್ಲ ಎನಿಸುತ್ತದೆ. ಇದಕ್ಕಾಗಿ ಇನ್ನೂ ಬುದ್ಧಿ ತಿಳಿಯದ ನಿಮ್ಮ ಮಗನಿಗೆ ಹೊಡೆಯಬೇಡಿ ಎಂದು ವಿನಂತಿಸಿದ. ಮಿಶ್ರರು ಬೇಸರದಿಂದ ತಲೆ ಸಗ್ಗಿಸಿದರು. ಆಗ ಅಲ್ಲಿಗೆ ಗೌರನ ಅಣ್ಣ ವಿಶ್ವರೂಪ ಬಂದ. ಸಂಕರ್ಷಣನ ಅವತಾರವಾದ ವಿಶ್ವರೂಪನು 14 ಲೋಕಗಳಲ್ಲೆಲ್ಲೂ ಕಾಣಸಿಗದ ಸೌಂದರ್ಯ ಮತ್ತು ತೇಜಸ್ಸುಗಳನ್ನು ಹೊಂದಿದ್ದನು. ಆತನನ್ನು ಕಂಡ ಬ್ರಾಹ್ಮಣನು ಬಹು ಅಚ್ಚರಿಗೊಂಡ, ಸಂತೋಷಪಟ್ಟ. ವಿಶ್ವರೂಪನು, ನಿಮ್ಮಂತ ಶುದ್ಧ ಬ್ರಾಹ್ಮಣರು ಮನೆಗೆ ಬರುವುದು ಪರಮ ಸೌಭಾಗ್ಯ. ಒಂದು ಮನೆಯಲ್ಲಿ ಅತಿಥಿಯ ಉಪವಾಸವಿರಬೇಕಾದ ಪ್ರಸಂಗ ಬಂದರೆ ಆ ಮನೆಗೆ ಅದಕ್ಕಿಂತ ಅಶುಭವು ಬೇರೊಂದಿಲ್ಲ. ನೀವು ಇದುವರೆಗೂ ಪ್ರಸಾದ ಸೇವಿಸಲಾಗದಂತೆ ಆಗಿರುವುದು ಖೇದಕರ. ಆದರೆ ಈಗ ಮತ್ತೊಮ್ಮೆ ಅಡಿಗೆ ಮಾಡಿರಿ ಎಂದು ನಿಮ್ಮಲ್ಲಿ ನಾನು ಬೇಡುತ್ತೇನೆ ಎಂದ. ಬ್ರಾಹ್ಮಣನು ಖೇದದಿಂದ, 2 ಬಾರಿ ಅಡಿಗೆ ಮಾಡಿದರೂ ನಾನು ಉಣ್ಣಲಾಗಲಿಲ್ಲವೆಂದರೆ ಇಂದು ನಾನು ಉಪವಾಸವಿರಬೇಕೆಂದು ಕೃಷ್ಣನಿಚ್ಛೆ ಅನಿಸುತ್ತದೆ. ಒಬ್ಬನ ಮನೆಯಲ್ಲಿ ಅಪರಿಮಿತ ಆಹಾರ ಪದಾರ್ಥಗಳಿರಬಹುದು, ಆದರೆ ಕೃಷ್ಣನಿಚ್ಛೆ ಇಲ್ಲದಿದ್ದರೆ ಆತ ಒಂದು ಅಗಳು ಅನ್ನವನ್ನು ಸಹಿತ ಸೇವಿಸಲಾರ. ಈಗಾಗಲೇ ಮಧ್ಯರಾತ್ರಿ ದಾಟಿದೆ. ಈ ಸಮಯದಲ್ಲಿ ಅಡಿಗೆ ಮಾಡುವುದು ಎಷ್ಟು ಸಮಂಜಸ? ನಾನು ಸ್ವಲ್ಪ ಫಲಾಹಾರ ಸೇವಿಸಿ ತೃಪ್ತಿ ಪಡುವೆ, ನೀವು ವ್ಯಥೆ ಪಡಬೇಡಿ ಎಂದು ಹೇಳಿದ. ವಿಶ್ವರೂಪನು ಬ್ರಾಹ್ಮಣನ ಪಾದಗಳನ್ನು ಹಿಡಿದು, ಭಗವಂತನಿಗಾಗಿ ಯಾವ ಸಮಯವೆಲ್ಲಾದರೂ ಅಡಿಗೆ ಮಾಡಬಹುದು, ಅದರಲ್ಲೇನೂ ದೋಷವಿಲ್ಲ. ನೀವು ಮತ್ತೊಮ್ಮೆ ಅಡಿಗೆ ಮಾಡಿದರೆ ನಮ್ಮೆಲ್ಲರಿಗೂ ಆನಂದವಾಗುತ್ತದೆ, ದಯಮಾಡಬೇಕು ಎಂದು ವಿನಂತಿಸಿದ. ವಿಶ್ವರೂಪನನ್ನು ಕಂಡು ಮೋಡಿಗೊಳಗಾದಂಥವನಾದ ಬ್ರಾಹ್ಮಣನು ಮತ್ತೆ 3ನೆಯ ಬಾರಿ ಅಡಿಗೆಗೆ ಮುಂದಾದ. ಅಷ್ಟರಲ್ಲಿ ಶಚೀದೇವಿ ಗೌರನನ್ನು ಒಂದು ಕೋಣೆಯೊಳಗೆ ಕರೆದೊಯ್ದು ಲಾಲಿ ಹಾಡತೊಡಗಿದರು. ಅಲ್ಲಿದ್ದ ಮಹಿಳೆಯರೆಲ್ಲರೂ ಶಚೀದೇವಿಯ ಬಳಿಗೆ ಬಂದು ತನಿಗುಡಿಸಿದರು. ಗೌರ ನಿಧಾನವಾಗಿ ನಿದ್ದೆ ಹೋದ. ಶಚೀದೇವಿಯೂ ಸೇರಿ ಅಲ್ಲಿದ್ದವರೆಲ್ಲರೂ ಅದನ್ನು ಗಮನಿಸಿದರು. ಇನ್ನು ಬ್ರಾಹ್ಮಣನನ್ನು ನಿಶ್ಚಿಂತೆಯಿಂದ ಶ್ರೀಕೃಷ್ಣನಿಗೆ ನೈವೇದ್ಯ ಅರ್ಪಿಸಬಹುದು ಎಂದು ಸಂಭ್ರಮಿಸಿದರು. ಬ್ರಾಹ್ಮಣನು ಮತ್ತೆ ಪೂರ್ತಿಯಾಗಿ ದೇವರ ಅಡಿಗೆ ಸಿದ್ಧಪಡಿಸಿದ. ಶ್ರೀಕೃಷ್ಣನನ್ನು ಅರ್ಚಿಸುತ್ತಾ, ಶ್ರೀಹರಿಯೇ, ಈಗಲಾದರೂ ಈ ನೈವೇದ್ಯ ಸ್ವೀಕರಿಸು ಎಂದು ಪರಮ ಭಕ್ತಿಯಿಂದ ಪ್ರಾರ್ಥಿಸತೊಡಗಿದ. ಅಷ್ಟರಲ್ಲಿ ಬ್ರಾಹ್ಮಣನಿಗೆ ಪುಟ್ಟ ಹೆಜ್ಜೆಗಳ ಸಪ್ಪಳ ಕೇಳಿಸಂತಾಯಿತು. ಆತ ಏನಿದು ಎಂದು ಸಪ್ಪಳ ಬರುವ ಕಡೆ ನೋಡಿದಾಗ ಅಲ್ಲಿ ಗೌರಾಂಗ ನಗುತ್ತಾ ನಿಂತಿದ್ದ. ಬ್ರಾಹ್ಮಣ ಜೋರಾಗಿ ಚೀರಿದ. ಯಾರೂ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಎಲ್ಲರ ಕಣ್ಣುಗಳಲ್ಲೂ ನಿದ್ರಾದೇವಿ ಗಾಢವಾಗಿ ಮಲಗಿದ್ದಳು. ಬ್ರಾಹ್ಮಣನು ಆತಂಕದಿಂದ, ಯಾಕೆ ಯಾರ ಸದ್ದೂ ಇಲ್ಲ ಎಂದುಕೊಂಡು ಮತ್ತೆ ಜೋರಾಗಿ ಚೀರಿದ. ಅದಕ್ಕೂ ಯಾರಿಂದಲೂ ಪ್ರತಿಕ್ರಿಯೆ ಬರಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಬ್ರಾಹ್ಮಣನ ಎದುರಿಗೆ ಒಂದು ಅದ್ಭುತವಾದ ದೃಶ್ಯವು ಗೋಚರಿಸತೊಡಗಿತು. ಬ್ರಾಹ್ಮಣನ ಎದುರಿಗೆ 8 ಕೈಗಳುಳ್ಳ ನಾರಾಯಣನು ಕಾಣಿಸಿಕೊಂಡನು. ಅವನ 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳು ಇದ್ದವು. ಮತ್ತೊಂದು ಕೈಯಲ್ಲಿ ಬೆಣ್ಣೆಯ ಕುಡಿಕೆ ಇತ್ತು.
ಇನ್ನೊಂದು ಕೈ ಬೆಣ್ಣೆಯನ್ನು ಬಾಯಿ ಇನ್ನೊಂದು ಕೈ ಬೆಣ್ಣೆಯನ್ನು ಬಾಯಿಗಿಡುವ ಖುಷಿಯಲ್ಲಿತ್ತು. ಉಳಿದ ಎರಡು ಕೈಗಳಲ್ಲಿ ಕೊಳಲು ಮತ್ತು ಆ ಕೊಳಲಿ ಗೋವುಗಳನ್ನು ಕರೆಯುವ ನಿನಾದವೂ ಹೊರಹೊಮ್ಮಿತ್ತು. ಬ್ರಾಹ್ಮಣನು ಅವಾಕ್ಕಾಗಿ ತೆರೆದ ಕಣ್ಣುಗಳಿಂದ ನೋಡತೊಡಗಿದ. ಅವನ ಎದುರಿಗೆ ಇದ್ದ ಆ ಅಷ್ಟಭುಜ ಸ್ವರೂಪನ ಎದೆಯಲ್ಲಿ ಶ್ರೀವತ್ಸ ಎಂಬ ಮಚ್ಚೆ ಎದ್ದು ಕಾಣುತ್ತಿತ್ತು. ಕೊರಳಲ್ಲಿ ಕೌಸ್ತುಭ ರತ್ನ, ನಡುವಿನಲ್ಲಿ ದಿವ್ಯವಾದ ಪೀತಾಂಬರವೂ ಇತ್ತು. ಅವನು ಮುಂಗಾರಿನ ಮುಗಿಲನ್ನು ಮೀರುವ ದೇಹಕಾಂತಿ ಹೊಂದಿದ್ದನು. ವಜ್ರ ವೈಢೂರ್ಯಗಳಿಂದ ಶೋಭಿಸುವ ಕಿರೀಟ, ಕರ್ಣಕುಂಡಲಗಳು ಅವನಲ್ಲಿ ಕಾಣಿಸುತ್ತಿದ್ದವು. ಅವುಗಳ ಕಾಂತಿಯಿಂದ ಅವನ ಮುಂಗುರುಳು ಜೊಗಜಗಿಸುತ್ತಿತ್ತು. ಅವನ ನಡುವಿನ ಮೇಲೆ ಇದ್ದ ಒಡ್ಯಾಣ, ತೋಳಿನ ತೋಳ್ಬಳೆ ಮತ್ತು ಕಾಲಿನ ಕಾಲ್ಗಡಗಳು ಮಿಂಚುತ್ತಿದ್ದವು. ಅರಳಿದ ಕಮಲವನ್ನು ಮೀರಿಸಿದ ವಿಶಾಲವಾದ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಸಂಪಿಗೆಯಂತಹ ಮೂಗು ಅವನದ್ದಾಗಿತ್ತು. ಇವೆಲ್ಲವೂ ಸೇರಿ ಆ ಬ್ರಾಹ್ಮಣನ ಕಣ್ಣುಗಳು ಕುಕ್ಕತೊಡಗಿದವು. ದಿಢೀರಾಗಿ ಬ್ರಾಹ್ಮಣನು ಆನಂದ ಪರವಶತೆಯಿಂದ ಮೂರ್ಛೆ ಹೋದ. ಭಗವಂತನು ತನ್ನ ಕರಕಮಲಗಳಿಂದ ಬ್ರಾಹ್ಮಣನನ್ನು ಸ್ಪರ್ಶಿಸಿದ. ಅವು ಹುಣ್ಣಿಮೆಯ ಚಂದ್ರಕಿರಣಗಳ ತಂಪನ್ನು ಆ ಬ್ರಾಹ್ಮಣನಿಗೆ ನೀಡಿದವು. ತಕ್ಷಣ ಆತನು ಮೂರ್ಛೆಯಿಂದಿದ್ದ. ಭಗವಂತನು, ಅಯ್ಯ ಬ್ರಾಹ್ಮಣ, ನೀನು ನನ್ನ ಪರಮ ಭಕ್ತ. ಹಿಂದಿನ ಜನ್ಮದಲ್ಲೂ ನೀನು ನನ್ನ ಭಕ್ತನಾಗಿದ್ದೆ. ಆಗ ನೀನು ಒಮ್ಮೆ ನಂದ ಮಹಾರಾಜನ ಅತಿಥಿಯಾಗಿ ಬಂದೆ. ನನ್ನನ್ನು ಇದೇ ರೀತಿ ಅರ್ಚಿಸಿದ್ದೆ. ನಾನು ಅಂದೂ ಸಹ ಇಂದಿನ ರೀತಿಯಲ್ಲೇ ನಿನ್ನೊಡನೆ ಸಂವಾದಿಸಿದ್ದೆ. ಎಲ್ಲೆಲ್ಲಿ ಕೃಷ್ಣನ ಪವಿತ್ರ ನಾಮವನ್ನು ಸಂಕೀರ್ತಿಸುತ್ತಾರೋ ಅಲ್ಲೆಲ್ಲ ನಾನು ಪ್ರತ್ಯಕ್ಷನಾಗುತ್ತೇನೆ. ಈಗ ಈ ಮಾಯಾಪುರದಲ್ಲಿ ನಾನು ವಿಶ್ವಂಬರನಾಗಿ ಬಂದು ನೆಲೆಸಿದ್ದೇನೆ. ಆದರೆ ಈ ರಹಸ್ಯವನ್ನು ನೀನು ಯಾರಿಗೂ ಹೇಳುವಂತಿಲ್ಲ ಎಂದು ನುಡಿದು ಅದೃಶ್ಯನಾದ. ಬ್ರಾಹ್ಮಣನು ಬಹು ಸಂಭ್ರಮದಿಂದ ಜಯ ಗೌರಾಂಗನಿಗೆ, ಜಯ ಜಯ ಕೃಷ್ಣಚಂದ್ರನಿಗೆ ಎಂದು ಹರಿನಾಮ ಸಂಕೀರ್ತನೆಗೆ ಮುಂದಾದ. ಬಳಿಕ ತೃಪ್ತಿಯಿಂದ ಪ್ರಸಾದ ಸ್ವೀಕರಿಸಿದ. ನಂತರ ಬ್ರಾಹ್ಮಣನು ಮಾಯಾಪುರದಲ್ಲೇ ತನ್ನ ನಿವಾಸವನ್ನು ಮಾಡಿಕೊಂಡು ವಿಶ್ವಂಬರನ ಬಾಲ್ಯಲೀಲೆಗಳನ್ನು ಕಣ್ತುಂಬಿಕೊಂಡ. ವಿಶ್ವಂಬರನಿಗೆ ವರ್ಷಗಳು, ಐ ಥಿಂಕ್ ದೇರ್ ಇಸ್ ಸ್ಟಿಲ್ ಎ ಲಾಟ್ ಲೆಫ್ಟ್. I think we can stop here because there is at least half more left. We can continue next week because now it's already 9:20. I thought we can finish the chapter, but I think the chapter is still very long. At least another 3 pages or more it is there. Yeah, a lot of it is there still. So we can stop here. We are very interested. Yeah, but I think it is at least, only half of the chapter is over. Yeah. Still another half is there. Yeah, it consumes more time, I think. Yeah, so we can stop here today. Yeah, So we'll sure. continue Sure, next Prabhu. week. We will continue. Next week we will Yeah, continue. Hare Krishna, Prabhu. Okay.